ಡಿಗ್ರಿ ಪಡ್ಕೊಂಡ್ರು, ಎಷ್ಟು ಡಾಕ್ಟ್ರೇಟ್ ಪಡ್ಕೊಂಡ್ರು. ಈ ಬೈಬಲ್ ಹೇಳುವ, ಶುಭ ಸಂದೇಶ ಹೇಳುವ, ಅಪೊಸ್ತಲರು ಬೋಧಿಸಿದ ಈ ಯೇಸುವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿನ್ನ ಡಿಗ್ರಿಯಿಂದ, ಡಾಕ್ಟ್ರೇಟಿಂದ, ನಿನ್ನ ವಿದ್ಯಾಭ್ಯಾಸದಿಂದ, ಲೋಕದ ಜ್ಞಾನದಿಂದ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಮತ್ತು ಏನು ಮಾಡಬೇಕು? ಮಗುವಿನ ಥರ ಒಂದು ಹೃದಯ ಬೇಕು. ಮಕ್ಕಳಂಥವರಿಗೆ ದೇವರು ಶ್ರುತಪಡಿಸಿಕೊಡ್ತಾರೆ. ಇಟ್ಸ್ ಎ ರೆವಲೇಷನ್. ಇದೊಂದು ಪ್ರಕಟಣೆ. ಯೂನಿವರ್ಸಿಟಿಲಿ ಪ್ರಕಟಣೆ ಅಂತ ವಿಷಯನೇ ಬರಲ್ಲ, ನಾಲೆಡ್ಜ್ ಅಷ್ಟೇ. ಓನ್ಲಿ ಯು ಕ್ಯಾನ್ ಗೈನ್ ನಾಲೆಡ್ಜ್ ಇನ್ ಯೂನಿವರ್ಸಿಟೀಸ್. ಬಟ್ ವೆನ್ ಯು ಕಮ್ ಬಿಫೋರ್ ಗಾಡ್ ವಿತ್ ಎ ಹಂಬಲ್ ಹಾರ್ಟ್, God will give you revelation. He will reveal himself to you. ಒಂದು ದೀನ ಹೃದಯದಿಂದ ನಿಜವಾಗಲೂ ದೇವರೇ ಅಂತ ಬರುವಾಗ, ಒಂದು ಮಗುವಿನ ಹಾಗೆ ಬರುವಾಗ, ದೇವರು ಯೇಸುಕ್ರಿಸ್ತರು ತಮ್ಮನ್ನೇ ಪ್ರಕಟಪಡಿಸಿಕೊಡ್ತಾರೆ. ನಿಮ್ಮಲ್ಲಿ ಯಾರಿಗಾದರೂ ಯೇಸುಕ್ರಿಸ್ತನ ಪ್ರಕಟಣೆ ಆದರೆ ಖಂಡಿತವಾಗಲೂ ನೀವು ಮತ್ತೆ ನಿಮಗಾಗಿ ಬದುಕಲ್ಲ. ಇಂದು ನಾವು ಕ್ರೈಸ್ತ ಸಮೂಹದಲ್ಲಿ ನಾವು ನೋಡುವಾಗ ಅನೇಕ ಕಡೆಗಳಲ್ಲಿ ಧ್ಯಾನ ಕೂಟಗಳು, ಪ್ರಾರ್ಥನಾ ಕೂಟಗಳು ನಡೀತಾ ಇದೆ. ಆಶೀರ್ವಾದದ ಕೂಟಗಳು, ಬಿಡುಗಡೆಯ ಕೂಟಗಳು ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಜನ ರಾಶಿ ರಾಶಿಯಾಗಿ ಹೋಗ್ತಾ ಇದ್ದಾರೆ. ಈ ದೇಶದಲ್ಲಿ ನಡೀತಾ ಇದೆ, ವಿದೇಶಗಳಲ್ಲಿ ನಡೀತಾ ಇದೆ, ಬೇರೆ ಬೇರೆ ಸ್ಥಳಗಳಲ್ಲಿ ನಡೀತಾ ಇದೆ. ಜನಕ್ಕೆ ಒಳ್ಳೆಯದಾಗ್ತಾ ಇದೆ. ಎಷ್ಟೋ ಅದ್ಭುತಗಳು, ರೋಗ ಸೌಖ್ಯಗಳು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಜನ ಅದರ ಹಿಂದೆ ಓಡ್ತಾನೇ ಇದ್ದಾರೆ. ಆದರೆ ಶುಭ ಸಂದೇಶವನ್ನು ಆಲಿಸಲಿಕ್ಕೆ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಇಂದು ಆಸಕ್ತಿಯಿಂದ ಹುಡುಕಿಕೊಂಡು ಹೋಗುವವರ ಸಂಖ್ಯೆ ಬಹಳ ಕಡಿಮೆ. ಅದ್ಭುತಗಳನ್ನು ಹುಡುಕಿಕೊಂಡು, ಆಶೀರ್ವಾದಗಳನ್ನು ಹುಡುಕಿಕೊಂಡು, ಬಿಡುಗಡೆಯನ್ನು ಹುಡುಕಿಕೊಂಡು ಹೋಗುವವರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಈ ಟೈಮ್ ಮಾತ್ರ ಅಲ್ಲ, ಯೇಸುಸ್ವಾಮಿಯ ಸಮಯದಲ್ಲೂ ಕೂಡ ಅದೇ ರೀತಿ ಇತ್ತು. ಯೇಸುಸ್ವಾಮಿ ಹಿಂದೆ ಯಾವಾಗಲೂ ದೊಡ್ಡ ಒಂದು ಜನಸಮೂಹ ಇರ್ತಾಯಿತ್ತು. ಯಾವಾಗಲೂ ಮಲ್ಟಿಟ್ಯೂಡ್ಸ್ ಯೇಸುವನ್ನು ಫಾಲೋ ಮಾಡ್ತಾಯಿದ್ರು ಅನೇಕರು. ಯಾಕೆ ಯೇಸುವಿನ ಹಿಂದೆ ಹೋಗ್ತಾಯಿದ್ರು ಅಂದರೆ, ಯೇಸು ನಮ್ಮ ರಕ್ಷಕ ಎಂದು ಅರಿತುಕೊಂಡು ಯಾರೂ ಹೋಗಿಲ್ಲ ಅವತ್ತು. ಯೇಸು ನಮ್ಮ ಉದ್ಧಾರಕ, ನಮ್ಮ ಪಾಪ ವಿಮೋಚಕ, ಅದನ್ನು ತಿಳ್ಕೊಂಡು ಅವ್ರ ಹಿಂದೆ ಹೋಗಲಿಲ್ಲ. ಅಥವಾ ಯೇಸುಸ್ವಾಮಿಯ ಬಳಿಯಲ್ಲಿ ನಿತ್ಯ ಜೀವದ ವಚನಗಳಿದೆ, ಜೀವದ ವಾಕ್ಯಗಳು ಅವರ ಬಳಿಯಲ್ಲಿದೆ, ನಾವು ಹೋಗಿ ಅದನ್ನು ಆಲಿಸಬೇಕು, ಅದರ ಮುಖಾಂತರ ನಮಗೆ ನಿತ್ಯ ಜೀವ ಸಿಗುತ್ತೆ ಅಂತ ಆ ಅನೇಕರು ಅವ್ರನ್ನ ಹಿಂಬಾಲಿಸಲಿಲ್ಲ. ಹಿಂಬಾಲಿಸಿದ್ದು ಪೂರ್ತಿ ಇವರ ಹಿಂದೆ ನಾವು ಹೋದರೆ ಅದ್ಭುತಗಳು ನೋಡ್ಬೋದು, ದೊಡ್ಡ ದೊಡ್ಡ ಪವಾಡ ಕಾರ್ಯಗಳನ್ನು ನೋಡ್ಬೋದು, ಸೂಚಕ ಕಾರ್ಯಗಳನ್ನ ನೋಡ್ಬೋದು, ಆಶೀರ್ವಾದಗಳನ್ನ ಪಡ್ಕೋಬೋದು, ರೋಗ ಸೌಖ್ಯಗಳನ್ನು ಪಡ್ಕೋಬೋದು, ದುಷ್ಟಶಕ್ತಿಯಿಂದ ಬಿಡುಗಡೆ ಪಡ್ಕೋಬೋದು. ಈ ರೀತಿ ಭೌತಿಕವಾದ ಆಶೀರ್ವಾದ, ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್, ಫಿಸಿಕಲ್ ಬ್ಲೆಸ್ಸಿಂಗ್ಸ್, ವರ್ಡ್ಲಿ ಬ್ಲೆಸ್ಸಿಂಗ್ಸ್, ಸೈನ್ಸ್, ಮಿರಕಲ್ಸ್, ವಂಡರ್ಸ್, ಇದಕ್ಕೋಸ್ಕರ ಯೇಸುವಿನ ಹಿಂದೆ ದೊಡ್ಡ ಜನಸಮೂಹ ಯಾವಾಗಲೂ ಇತ್ತು. ಯೇಸುವಿನ ಅರ್ಥ ಮಾಡಿಕೊಂಡಲ್ಲ, ಅಥವಾ ಯೇಸು ಮಾಡುವ ಸೂಚಕ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಹಿಂಬಾಲಿಸಿದವರಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ ನನ್ನನ್ನು ಹಿಂಬಾಲಿಸಿ ಬಂದಿದ್ದೀರಿ ಅಂತ ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ ಅನಿಸುತ್ತೆ, ಅಲ್ಲಿ ಯೇಸು ಹೇಳ್ತಾರೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದಿದ್ದು
ಯಾಕೆ ಅಂದರೆ ಯೇಸು ಅವರಿಗೆ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡಿದ್ದರಿಂದ ಅಲ್ಲ. ಸೂಚಕ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡು ನೀವು ಬಂದಿಲ್ಲ. ಈ ಸೂಚಕ ಕಾರ್ಯ, ಸೈನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸೈನ್? ಸೈನ್ ಅಂದರೆ ಸೂಚನಾ ಫಲಕ. ದಾರಿಯಲ್ಲಿ ಸೂಚನಾ ಫಲಕಗಳಿರುತ್ತಲ್ವಾ, ಅದಕ್ಕೊಂದು ಅರ್ಥ ಇರುತ್ತೆ. ಸೂಚನಾ ಫಲಕಕ್ಕೆ ಒಂದು ಅರ್ಥ ಇದೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತರು ಮಾಡಿದ ಅದ್ಭುತ ಕಾರ್ಯಗಳನ್ನು ಯೋವಾನನ ಶುಭ ಸಂದೇಶದಲ್ಲಿ ಯೋವಾನರು ಅದ್ಭುತ ಅಂತ ಕರೀತಾ ಇಲ್ಲ, ಸೈನ್ಸ್ ಅಂತ ಕರೀತಾ ಇದ್ದಾರೆ. ಸಂಕೇತಗಳು ಅಂತ ಕರೀತಾ ಇದ್ದಾರೆ. ಸೈನ್ಸ್ ಅಂದರೆ ಸೈನ್ಸ್ ಅಲ್ಲ, ಸೋಷಿಯಲ್ ಸೈನ್ಸ್ ಆ ಥರ ಸೈನ್ಸ್ ಅಲ್ಲ. SIGN ಸೈನ್, ಓಕೆ. SIGNS ಸೈನ್ಸ್ ಅಂದರೆ ಸಂಕೇತಗಳು. ಬೇರೆ ಶುಭ ಸಂದೇಶದಲ್ಲಿ ಆ ರೀತಿ ಸೈನ್ಸ್ ಅಂತ ಇಲ್ಲ, ಅದ್ಭುತ ಕಾರ್ಯಗಳು ಅಂತ ಇದೆ. ಅಂದರೆ ಇಲ್ಲಿ ಸೈನ್ಸ್, ಸಂಕೇತಗಳು ಅಥವಾ ಸೂಚಕ ಕಾರ್ಯಗಳು, ಸೈನ್ಸ್. ಇಲ್ಲಿ ಯೋವಾನರು ಬರಿತಾ ಇದ್ದಾರೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದಿದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡಿದ್ದರಿಂದ ಅಲ್ಲ, ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ. ಯೇಸು ಸ್ವಾಮಿ ಮಾಡಿದ ಸೂಚಕ ಕಾರ್ಯಗಳಿಗೆ ಅದಕ್ಕೊಂದು ಸ್ಪಿರಿಚುವಲ್ ಮೀನಿಂಗ್ ಇದೆ. ಓಕೆ, ಯೇಸು ಸ್ವಾಮಿ ಬೈಬಲ್ನಲ್ಲಿ ಏನೆಲ್ಲ, ವಿಶೇಷವಾಗಿ ಯೋವಾನನ ಶುಭ ಸಂದೇಶದಲ್ಲಿ, ಯಾಕೆ ಅಂದರೆ ಜಾನ್ ದಿ ಇವ್ಯಾಂಜಲಿಸ್ಟ್, ಸುವಾರ್ತಿಕರಾದಂಥ ಯೇಸುವಿನ ಶಿಷ್ಯರಾಗಿದ್ದಂತಹ ಯೋವಾನರು ಶುಭ ಸಂದೇಶದ ಮುಖಾಂತರ ಜನರಿಗೆ ಏನನ್ನು ತಿಳಿಯಪಡಿಸ್ಕೊಡ್ತಾ ಇದ್ದಾರೆ ಅಂದರೆ ಯೇಸು ಬಗ್ಗೆ, ಯೇಸು ದೇವರ ಪುತ್ರ, ಜೀಸಸ್ ಕ್ರೈಸ್ಟ್ ಈಸ್ ದ ಸನ್ ಆಫ್ ಗಾಡ್. ಏನಂತ ಸೂಚಿಸ್ತಾ ಇದ್ದಾರೆ? ಯೇಸು ದೇವರ ಪುತ್ರ. ಇದು ಅರ್ಥ ಆಗಬೇಕು ಜನರಿಗೆ ಅಂತ. ಲುಕ್ ಬೇರೆ, ಯೇಸು ಲೋಕರಕ್ಷಕ, ದ ಸೇವಿಯರ್. ಓಕೆ, ಅದು ಬೇಡ ನಮಗೆ, ನಾವು ಯೋವಾನನ ಶುಭ ಸಂದೇಶದಲ್ಲಿ ಇರೋಣ. ಸೊ ಒಂದೊಂದು ಶುಭ ಸಂದೇಶ, 4 ಶುಭ ಸಂದೇಶ ಇದೆ ಮುಖ್ಯವಾಗಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ. ಮತ್ತಾಯನು ಬರೆದ ಶುಭ ಸಂದೇಶ, ಮಾರ್ಕನು ಬರೆದ ಶುಭ ಸಂದೇಶ, ಲೂಕನು ಬರೆದ ಶುಭ ಸಂದೇಶ, ಯೋವಾನನು ಬರೆದ ಶುಭ ಸಂದೇಶ. ಈ 4 ಶುಭ ಸಂದೇಶಗಳಲ್ಲಿ ಎಷ್ಟೋ ವಿಷಯಗಳು ರಿಪೀಟೆಡ್ ಆಗಿದೆ ಅಲ್ವಾ? ಸೊ 4 ಶುಭ ಸಂದೇಶದ ಉದ್ದೇಶಗಳು ಬೇರೆ ಬೇರೆ ಇದೆ. ಬೇರೆ ಬೇರೆ ರೀಡರ್ಸ್, ಓದುಗರನ್ನು ಮುಂದಿಟ್ಟುಕೊಂಡದನ್ನು ಬರೆಯಲಾಗಿದೆ. ಇಲ್ಲಿ ಯೋವಾನನ ಶುಭ ಸಂದೇಶದ ಮುಖಾಂತರವಾಗಿ ಅವರು ಏನನ್ನು ಜನರಿಗೆ, ಅಂದರೆ ನಮಗೆ ತಿಳಿಯಪಡಿಸಿಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂದರೆ, ಯೇಸು ದೇವರ ಪುತ್ರ. ಯೇಸು ಕ್ರಿಸ್ತರು ಯಾರಾಗಿದ್ದಾರೆ? ದೇವರ ಪುತ್ರ. ಇದು ನಮ್ಗೆ ಅರ್ಥ ಆಗಬೇಕು ಫಸ್ಟ್. ಜೀಸಸ್ ಕ್ರೈಸ್ಟ್ ಈಸ್ ದ ಸನ್ ಆಫ್ ಗಾಡ್. ಲೂಕ್, ಯೇಸು ಲೋಕೋದ್ಧಾರಕ, ಅದು ನಮ್ಗೆ ಅರ್ಥ ಆಗಬೇಕು. ಮಾರ್ಕ್, ಜೀಸಸ್ ಕ್ರೈಸ್ಟ್ ಇಸ್ ದ ಸನ್ ಆಫ್ ಗಾಡ್, ಮನುಷ್ಯ ಪುತ್ರ, ಅದು ನಮಗೆ ಅರ್ಥ ಆಗಬೇಕು. ಮತ್ತಾಯ, ಯೇಸು ಪ್ರಾಮಿಸ್ಡ್ ಮೆಸ್ಸಾಯ, ವಾಗ್ದಾನ ಮಾಡಿದ ಮಿಶಿಹ ಅಥವಾ ಮೆಸ್ಸಾಯ, ಅಭಿಷಿಕ್ತ ಅಂತ, ಅನಾಯಿಂಟೆಡ್ ಒನ್. ಸೊ ಅದರ ಬಗ್ಗೆ ತುಂಬ ಚೆನ್ನಾಗಿದೆ ಅದನ್ನು ನಾವು ಕಲಿಯುವಾಗ. ಆದರೆ ಈ 4 ಪಾಯಿಂಟ್ ನಮಗೆ ಅರ್ಥ ಆಗಬೇಕು. ಯೇಸು ನರಪುತ್ರ ಅನ್ನೋದು ನಮಗೆ ಅರ್ಥ ಆಗಬೇಕು. ಯೇಸು ಲೋಕೋದ್ಧಾರಕ ಅಥವಾ ನನ್ನ ರಕ್ಷಕ ಅನ್ನೋದು ಅರ್ಥ ಆಗಬೇಕು. ಯೇಸು ಕ್ರಿಸ್ತರು ಏನಾಗಿದ್ದಾರೆ? ಅಭಿಷಿಕ್ತ ಮೆಸ್ಸಿಯ ಅಂತಕ್ಕಂಥದ್ದು ನಮಗೆ ಅರ್ಥ ಆಗಬೇಕು. ಯೇಸು ಕ್ರಿಸ್ತರು ದೇವರ ಪುತ್ರ ಅನ್ನೋದು ನಮಗೆ ಅರ್ಥ ಆಗಬೇಕು. ಇದು ಅರ್ಥ ಆಗದೇ ಇದ್ದರೆ ನಮ್ಮ ಜೀವನಕ್ಕೆ ಅರ್ಥನೇ ಇಲ್ಲ. ನಮ್ಮ ಜೀವನಕ್ಕೆ ಅಥವಾ ನಮ್ಮ ವಿಶ್ವಾಸಕ್ಕೆ ಏನೂ ಅರ್ಥ ಇರೋದಿಲ್ಲ. ನಾವು ಡಂಬಾಚಾರಿಗಳಾಗಿರ್ತೀವಿ. ನಾವು ಒಂದು ರೀತಿ ಮೂಢನಂಬಿಕೆಯಲ್ಲಿ ಬದುಕುವ ಕ್ರೈಸ್ತರಾಗಿರ್ತೀವಿ. ಇವತ್ತು ಅನೇಕ ಕ್ರೈಸ್ತರು ಮೂಢರಾಗಿದ್ದಾರೆ. ಮೂಢತನ, ಅಜ್ಞಾನದಲ್ಲಿ ಬದುಕ್ತಾ ಇದ್ದಾರೆ, ಅವಿಶ್ವಾಸದಲ್ಲಿ ಬದುಕ್ತಾ ಇದ್ದಾರೆ. ದೇವರ ಜ್ಞಾನ ಇಲ್ಲ, ಯೇಸು ಕ್ರಿಸ್ತನ ನಿಜವಾದ ಅರಿವಿಲ್ಲ. ಅದು ಎಷ್ಟು ಡೇಂಜರಸ್ ಅಂದರೆ
ದೇ ಆರ್ ನಾಟ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಇಟರ್ನಲ್ ಲೈಫ್. ಅವರಿಗೆ ನಿತ್ಯ ಜೀವ ಸಿಗೋದಿಲ್ಲ. ನಿತ್ಯ ಜೀವ ಅಂದರೆ ಏನು ಅನ್ನೋದಕ್ಕೆ ಉತ್ತರ ಅದೇ ಯೋಹಾನರೇ ಹೇಳ್ತಾರೆ. ಜಾನ್ 17 ಹೇಳ್ತಾರೆ. ಏನಂತ ಹೇಳ್ತಾರೆ? ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಪ್ರಾರ್ಥಿಸೋದು ನಿತ್ಯ ಜೀವ ಅಲ್ಲ. ಯೇಸು ಕ್ರಿಸ್ತರನ್ನು ಪ್ರಾರ್ಥಿಸಿದರೆ ನಿತ್ಯ ಜೀವ ಸಿಗೋದಿಲ್ಲ. ಅಥವಾ ಯೇಸು ಅದ್ಭುತ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅನೇಕ ಕಡೆಗಳಿಗೆ, ಧ್ಯಾನ ಕೇಂದ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ, ಬೇರೆ ಬೇರೆ ಕೂಟಗಳಿಗೆ, ಆಶೀರ್ವಾದದ ಕೂಟಗಳಿಗೆ, ಬಿಡುಗಡೆಯ ಕೂಟಗಳಿಗೆ ಓಡಿ ಹೋಗುವ ಎಷ್ಟೋ ಜನ ಕ್ರೈಸ್ತರು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವ್ರು ಏನು ನಷ್ಟಪಡಿಸ್ಕೊಳ್ತಾ ಇದ್ದಾರೆ ಅಂದರೆ ನಿತ್ಯ ಜೀವ ನಷ್ಟಪಡಿಸ್ಕೊಳ್ತಾ ಇದ್ದಾರೆ. ದೋಸ್ ಹೂ ಆರ್ ರನ್ನಿಂಗ್ ಬಿಹೈಂಡ್ ಮಿರಕಲ್ಸ್, ದೇ ಆರ್ ಲೂಸಿಂಗ್ ದೇರ್ ಇಟರ್ನಲ್ ಲೈಫ್. ದೋಸ್ ಹೂ ಆರ್ ರನ್ನಿಂಗ್ ಬಿಹೈಂಡ್ ಮಿರಕಲ್ಸ್ ಆ್ಯಸ್ ಕ್ರಿಶ್ಚಿಯನ್ಸ್, ಕ್ರೈಸ್ತರಾಗಿದ್ದು ಯಾರೆಲ್ಲ ಅದ್ಭುತಗಳ ಹಿಂದೆ, ಆಶೀರ್ವಾದಗಳ ಹಿಂದೆ, ಸೂಚಕ ಕಾರ್ಯಗಳ ಹಿಂದೆ, ಪುಣ್ಯಕ್ಷೇತ್ರಗಳಿಗೆ ಮತ್ತು ಧ್ಯಾನ ಮಂದಿರಗಳಿಗೆ, ಪ್ರಾರ್ಥನಾ ಕೂಟಗಳಿಗೆ ಓಡಿ ಹೋಗ್ತಾ ಇದ್ದಾರೋ ಅವರೆಲ್ಲರೂ ನಿತ್ಯ ಜೀವದಿಂದ ಬಹಳ ದೂರ ಇದ್ದಾರೆ. ದೇ ಆರ್ ಫಾರ್ ಫಾರ್ ಅವೇ ಫ್ರಮ್ ಇಟರ್ನಲ್ ಲೈಫ್. ದೆನ್ ವಾಟ್ ಈಸ್ ಇಟರ್ನಲ್ ಲೈಫ್? ನಿತ್ಯ ಜೀವ ಅಂದರೆ ಏನು? ಹಾಗಾದರೆ ಬೈಬಲ್ ಹೇಳುತ್ತೆ, ಓದೋಣ. ಏಕೈಕ ನಿಜ ದೇವರಾದ ನಿಮ್ಮನ್ನು, ನೋಡಿ, ಏಕೈಕ ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಏನು ನಿತ್ಯ ಜೀವ? ನಿತ್ಯ ಜೀವ ಅಂದ್ರೆ ಏನು? ಏಕೈಕ ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ, ದೇವರು ಕಳುಹಿಸಿಕೊಟ್ಟಂಥ ದೇವರ ಏಕೈಕ ಪುತ್ರನಾದಂತಹ, ಲೋಕರಕ್ಷಕನಾದಂತಹ, ನರಪುತ್ರನಾಗಿ ಅವತರಿಸಿದಂತಹ, ವಾಕ್ಯವಾಗಿದ್ದಂತಹ ಮೆಸ್ಸಾಯ ಯೇಸುವನ್ನು ಅರಿತುಕೊಳ್ಳುವುದೇ. ಈಗ ಯಾರಿಗೆಲ್ಲ ನಿತ್ಯ ಜೀವ ಬೇಕೋ ನೀವು ಯೇಸು ಕ್ರಿಸ್ತನನ್ನು ಅರಿತುಕೊಳ್ಬೇಕು, ಬೇರೆ ಏನು ಮಾಡೋದು ಬೇಡ. ಯಾವ ಚರ್ಚಲ್ಲೂ ನಿತ್ಯ ಜೀವ ಇಲ್ಲ, ಆಯಿತಾ? ಯಾವ ಧ್ಯಾನ ಕೇಂದ್ರದಲ್ಲೂ ನಿತ್ಯ ಜೀವ ಇಲ್ಲ, ಯಾವ ಪುಣ್ಯಕ್ಷೇತ್ರದಲ್ಲೂ ನಿತ್ಯ ಜೀವ ಇಲ್ಲ, ಯಾವ ಬೈಬಲ್ ಒಳಗಡೆನೂ ನಿತ್ಯ ಜೀವ ಇಲ್ಲ, ಯಾವ ಮನುಷ್ಯನಲ್ಲೂ ನಿತ್ಯ ಜೀವ ಇಲ್ಲ. ನಿತ್ಯ ಜೀವ ಯೇಸು ಕ್ರಿಸ್ತರೇ ಆಗಿದ್ದಾರೆ. ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ನೀವು ಯೇಸು ಕ್ರಿಸ್ತರನ್ನು ಅರಿತುಕೊಳ್ತಾ ಬದುಕಿ ನಿಮಗೆ ನಿತ್ಯ ಜೀವದ ಅನುಭವ ಇಲ್ಲಿ ಸಿಗುತ್ತೆ. ಟುಡೇ many Christians are away from this experience. What experience? Eternal life experience, heaven experience. ಈ ಸ್ವರ್ಗೀಯ ಅನುಭವದಿಂದ, ಈ ನಿತ್ಯ ಜೀವದ ಅನುಭವದಿಂದ ಅನೇಕ ಕ್ರೈಸ್ತರು, ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್, ದೇ ಆರ್ ಫಾರ್ ಫಾರ್ ಅವೇ ಫ್ರಮ್ ದಿಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಈ ಅತ್ಯಂತ ಅದ್ಭುತಕರವಾದ ನಿತ್ಯ ಜೀವದ ಅನುಭವದಿಂದ ದೂರ ಇದ್ದಾರೆ. ಹೇಗೆ ಗೊತ್ತಾಗುತ್ತೆ ಅಂದರೆ ದೇ ಆರ್ ವರೀಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್ ಬೈ ಸೋ ಮೆನಿ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಯಾರೆಲ್ಲ ಇಹಲೋಕದ ಜೀವಿತದ ಕುರಿತಾಗಿ ಚಿಂತಾಕ್ರಾಂತರಾಗಿದ್ದಾರೋ, ದುಃಖದಲ್ಲಿದ್ದಾರೋ, ನೋವಿನಲ್ಲಿದ್ದಾರೋ ಮಾನಸಿಕವಾಗಿ, ಇಹಲೋಕದ ಜೀವಿತದ ಕುರಿತಾಗಿ, ದೇ ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ಇಟರ್ನಲ್ ಲೈಫ್. ಅವ್ರು ನಿತ್ಯ ಜೀವವನ್ನು ಅನುಭವಿಸ್ತಾ ಇಲ್ಲ. ಅವ್ರು ಸುಮ್ಮನೆ ಬಾಯಲ್ಲಿ ಹೇಳ್ತಾರಷ್ಟೇ, ನಿತ್ಯ ಜೀವ ಇದೆ, ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ, ಇದೆಲ್ಲ ಬಾಯಲ್ಲಿ ಹೇಳ್ತಾರಷ್ಟೇ, ಪ್ರಯೋಜನ ಇಲ್ಲ. ಈ ನಿತ್ಯ ಜೀವ ಅನುಭವಿಸೋಕ್ಕೆ ಕರೆ ಎಲ್ರಿಗೂ ಇದೆ. ಆದರೆ ಪಿಶಾಚಿ ಮಹಾ ವಂಚಕ, ಡಿಸೀವರ್, ಹಿ ಈಸ್ ಡಿಸೀವಿಂಗ್ ಕ್ರಿಶ್ಚಿಯನ್ಸ್, ಮೆನಿ ಕ್ರಿಶ್ಚಿಯನ್ಸ್. ಅನೇಕ ಕ್ರೈಸ್ತರನ್ನು ಪಿಶಾಚಿ ವಂಚಿಸ್ತಾ ಇದ್ದಾನೆ. ಡಿಸೀವಿಂಗ್ ಯಾವ ರೀತಿಯಲ್ಲಿ? ಅಲ್ಲಿ ಅದ್ಭುತ ನಡೀತಾ ಇದೆ, ಹೋಗು. ಇಲ್ಲಿ ಹೋದರೆ ಆಶೀರ್ವಾದ ಸಿಗುತ್ತೆ, ಹೋಗು. ಇಂಥಲ್ಲಿಗೆ ಹೋದರೆ ದೊಡ್ಡ ದೊಡ್ಡ ಬಿಡುಗಡೆ ಸಿಗ್ತದೆ, ಹೋಗು. ಈ ರೀತಿಯಲ್ಲಿ ಪವಿತ್ರಾತ್ಮ ಅಲ್ಲ, ಪಿಶಾಚಿ ಪ್ರೇರಣೆ ಕೊಡ್ತಾನೆ. ಜೊತೆಯಲ್ಲಿರುವವರ ಮುಖಾಂತರ, ಜೊತೆಯಲ್ಲಿರುವ ಸಹವಿಶ್ವಾಸಿಗಳ ಮುಖಾಂತರ, ಸಹೋದ್ಯೋಗಿಗಳ ಮುಖಾಂತರ, ಕುಟುಂಬದ ಸದಸ್ಯರ ಮುಖಾಂತರ, ಜೊತೆಯಲ್ಲಿರ್ತಕ್ಕಂಥ ಸ್ವಂತ ಸಭೆಯ ಮೆಂಬರ್ಸ್ಗಳ ಮುಖಾಂತರ ಪ್ರಚೋದನೆ ಕೊಡ್ತಾನೆ. ನಾವು ಹೋಗ್ತಾನೇ ಇರ್ತೀವಿ. ನಮಗೆ ಎಷ್ಟು ಅದ್ಭುತ ಬೇಕು? ಹೌ ಮೆನಿ ಬ್ಲೆಸ್ಸಿಂಗ್ಸ್ ಯು ನೀಡ್?
ಹೌ ಮೆನಿ ಮಿರಕಲ್ಸ್ ಯು ನೀಡ್? ನಮಗೆ ಆಗ್ತಾನೇ ಇರಬೇಕು, ಒನ್ ಆಫ್ಟರ್ ಅನದರ್, ಒನ್ ಆಫ್ಟರ್ ಅನದರ್. ಅಂದರೆ ನಮ್ಮ ಶರೀರಕ್ಕೆ ಎಷ್ಟು ಅದ್ಭುತ ಸಿಕ್ಕಿದರೂ ತೃಪ್ತಿ ಸಿಗಲ್ಲ, ಎಷ್ಟು ಆಶೀರ್ವಾದ ಸಿಕ್ಕಿದರೂ ತೃಪ್ತಿ ಸಿಗೋದಿಲ್ಲ. ಇನ್ನೂ ಬೇಕು 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 ಅಂತ ಅನ್ನಿಸ್ತಾನೇ ಇರುತ್ತೆ. ಆದರೆ ನಿತ್ಯ ಜೀವದ ಅನುಭವ ಯಾರಿಗಾಗ್ತಾ ಇದೆಯೋ, ದೇ ಡು ನಾಟ್ ವಾಂಟ್ ಟು ರನ್ ಬಿಹೈಂಡ್ ಮಿರಕಲ್ಸ್. ದೇರ್ ಲೈಫ್ ಇಟ್ ಸೆಲ್ಫ್ ಇಸ್ ಅ ಮಿರಕಲ್. ಹಲ್ಲೆಲೂಯಾ. ಯಾರಿಗೆ ನಿತ್ಯ ಜೀವದ ಅನುಭವ ಆಗ್ತಾ ಇದೆಯೋ ಅವರು ಅದ್ಭುತಗಳ ಹಿಂದೆ ಓಡೋದಿಲ್ಲ, ಅವರ ಜೀವಿತವೇ ಅದ್ಭುತವಾಗಿರ್ತದೆ, ಅವರ ಜೀವನವೇ ಅದ್ಭುತವಾಗಿರ್ತದೆ. ಸೊ ಬೇರೆಯವ್ರಿಗೆ ಹುಚ್ಚುತನವಾಗಿರ್ತದೆ, ಇವ್ರು ಏನು ಹಿಂಗೆ ಹೇಳ್ತಾರಲ್ಲ, ಇವ್ರು ಹೀಗೆ ಬದುಕ್ತಾ ಇದ್ದಾರಲ್ಲ, ಹೇಗೆ ಅನ್ನೋ ಪ್ರಶ್ನೆ ಇರುತ್ತೆ. ಆದರೆ ದ್ಯಾಟ್ ಈಸ್ ದ ಪವರ್ ಆಫ್ ಜೀಸಸ್. ಅದೇ ಯೇಸು ಸ್ವಾಮಿಯ ಒಂದು ಶಕ್ತಿ, ಈ ನಿತ್ಯ ಜೀವದ ಅನುಭವ. ನಾನು ಹೇಳಿದ್ದಲ್ಲ, ಯೇಸು ಹೇಳಿದ್ದು ದೇವರನ್ನು ಅರಿತುಕೊಳ್ಳುವುದು, ಯೇಸುವನ್ನು ಅರಿತುಕೊಳ್ಳೋದು. ಹೂ ಈಸ್ ಜೀಸಸ್? ವೈ ಈಸ್ ಜೀಸಸ್? ಯೇಸು ಯಾರು? ಯೇಸು ಯಾಕೆ? ವೈ ಡು ಐ ನೀಡ್ ಜೀಸಸ್? ನನಗೆ ಯೇಸು ಯಾಕೆ ಬೇಕು? ಯೇಸು ಯಾಕೆ ನನ್ನನ್ನು ಹುಡ್ಕೊಂಡು ಈ ಭೂಮಿಗೆ ಬಂದರು? ಯಾಕೆ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸತ್ತರು? ಯಾಕೆ ಅವರು ಪುನರುತ್ಥಾನರಾದರು? ಇದೆಲ್ಲ ನಾವು ಅರಿತುಕೊಳ್ತಾ ಜೀವಿಸುವಾಗ ನಮ್ಮ ಒಳಗಡೆ ಆಗೋ ಅನುಭವ ಇದೆಯಲ್ವಾ, ಅದೇ ನಿತ್ಯ ಜೀವದ ಅನುಭವ. ಈ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳಲಿಕ್ಕೆ ನಮಗೆ 100 ಅಲ್ಲ 1000 ಜೀವಮಾನ ಇದ್ದರೂ ಸಾಕಾಗಲ್ಲ. ಈ ಭೂಮಿಯಲ್ಲಿ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳಲಿಕ್ಕೆ ಈಗ ಒಂದು ಜೀವಮಾನ ಇದೆ. ನಮಗೆ ಒಂದು ಜೀವಮಾನ, ನೀವು 100 ವರ್ಷ ಬದುಕ್ತೀರಿ ಅಂತ ಇಟ್ಕೊಳ್ಳಿ. ಆ ರೀತಿ 1000 ಜೀವಮಾನ ಇದ್ದರೂ ಕೂಡ ಈ ಯೇಸು ಕ್ರಿಸ್ತರನ್ನು ಪೂರ್ತಿಯಾಗಿ 100% ಅರ್ಥ ಮಾಡಿಕೊಳ್ಳಲಿಕ್ಕೆ, ಅರಿತುಕೊಳ್ಳಲಿಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇರುವ ಸ್ವಲ್ಪ ಆಯಸ್ಸಲ್ಲಿ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳುವವರು ಒಬ್ಬರು ಇಲ್ಲ. ಪ್ರತಿದಿನ ನಾವು ಅರಿತುಕೊಳ್ತಾ ಇರಬೇಕು. ಇನ್ನೊಂದು, ನಮ್ಮೊಳಗಡೆ ನಿಜವಾದ ಪರಿಶುದ್ಧಾತ್ಮರಿದ್ದರೆ ಈ ನಿತ್ಯ ಜೀವಕ್ಕಾಗಿ ಒಂದು ದಾಹ ನಮ್ಮೊಳಗಡೆ ಇರುತ್ತೆ. ಇಫ್ ಯು ಹ್ಯಾವ್ ರಿಸೀವ್ಡ್ ದ ಟ್ರೂ ಹೋಲಿ ಸ್ಪಿರಿಟ್ ಇನ್ ಯು, ದ್ಯಾಟ್ ಹೋಲಿ ಸ್ಪಿರಿಟ್ ವಿಲ್ ಕ್ರಿಯೇಟ್ ಟ್ರೂ ಥರ್ಸ್ಟ್ ಇನ್ ಯು ಟು ನೋ ಜೀಸಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟರ್ನಲ್ ಲೈಫ್. ನಮ್ಮ ಒಳಗೆ ನಿಜವಾದ ಪವಿತ್ರಾತ್ಮ ಇದ್ದರೆ, ಪವಿತ್ರಾತ್ಮ ನಮ್ಮಲ್ಲಿ ಯೇಸುವನ್ನು ಅರಿತುಕೊಳ್ಳುವ ದಾಹ, ಆಸಕ್ತಿಯನ್ನು ಉಂಟು ಮಾಡ್ತಾರೆ. ಅದರ ಮುಖಾಂತರ ನಮಗೆ ನಿತ್ಯ ಜೀವದ ಅನುಭವ ಸಿಗುತ್ತೆ. ನಾವು ಕೇಳ್ಬೋದು, ಇದೆಲ್ಲ ಯಾಕೆ ಬೇಕು? ನಿಜ, ನಿಮ್ಮ ಪ್ರಶ್ನೆ ಸರಿಯೇ. ಈ ಲೋಕದಲ್ಲಿ ಜೀವಿಸುವಂಥ ಬುದ್ಧಿಜೀವಿಗಳಿಗೆ, ಜ್ಞಾನಿಗಳಿಗೆ ಇದೆಲ್ಲವೂ ಕೂಡ ಮೂರ್ಖತನವಾಗಿದೆ. ಈ ಲೋಕದ ಧಾರ್ಮಿಕ ವ್ಯಕ್ತಿಗಳಿಗೆ, ಧರ್ಮಕ್ಕಾಗಿ ಬದುಕುವ ಅನೇಕರಿದ್ದಾರೆ, ಮತಾಂಧರು. ಅವರ ಜೀವನ ಪೂರ್ತಿ ಅವರ ಧರ್ಮಕ್ಕಾಗಿ, ಅವರ ಜಾತಿಗಾಗಿ, ಅವರ ಪಂಗಡಕ್ಕಾಗಿ, ಅವರ ಡಿನಾಮಿನೇಷನ್ಗಾಗಿ, ಅವರ ಸಭೆಗಾಗಿ, ಅವರವರ ಇದಕ್ಕೋಸ್ಕರ, ಉದ್ದೇಶಗಳಿಗೋಸ್ಕರ ಬದುಕುವ ಅನೇಕ ಜನರಿದ್ದಾರೆ. ಅವರಿಗೆ ಈ ಶುಭ ಸಂದೇಶ ಮುಸುಕಿನ ಮರೆಯಾಗಿದೆ. ಇಟ್ ಈಸ್ ಹಿಡನ್ ಫಾರ್ ದೆಮ್. ಅವರಿಗೆ ಇದು ಅರ್ಥ ಆಗೋದಿಲ್ಲ. ಈ ಲೋಕದ ಜ್ಞಾನಿಗಳಿಗೆ, ಮೇಧಾವಿಗಳಿಗೆ ಇದೇನಾಗಿರುತ್ತೆ ಅಂದರೆ ಹುಚ್ಚುತನವಾಗಿದೆ. ಅದನ್ನೇ ಪೌಲರು ಹೇಳ್ತಾರೆ 1 ಕೊರಿಂಥ 1 ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಓಕೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಓಕೆ, ಅದಾದಮೇಲೆ ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು. ಇದು 20ನೇ ವಾಕ್ಯ. ಹೀಗಿರುವಾಗ ಜ್ಞಾನಿಯಲ್ಲಿ, ವೇರ್ ಈಸ್ ದ ಒನ್ ಹೂ ಈಸ್ ವೈಸ್? ಶಾಸ್ತ್ರಜ್ಞನಲ್ಲಿ. ವೇರ್ ಈಸ್ ದ ಸ್ಕ್ರೈಬ್?
ಜಗತ್ತಿನ ತರ್ಕ ನಿಪುಣನೆಲ್ಲಿ? ವೇರ್ ಇಸ್ ದ ಡಿಬೇಟರ್ ಆಫ್ ದಿಸ್ ಏಜ್? ಪ್ರಪಂಚದ ಜ್ಞಾನವನ್ನು ದೇವರು ಹುಚ್ಚುತನವಾಗಿಸಲಿಲ್ಲವೇ? ಪ್ರಪಂಚದ ಜ್ಞಾನವನ್ನು ಹ್ಯಾಸ್ ನಾಟ್ ಗಾಡ್ ಮೇಡ್ ಫೂಲಿಶ್ ದ ವಿಸ್ಡಮ್ ಆಫ್ ದ ವರ್ಲ್ಡ್? ಪ್ರಪಂಚದ ಡಿಬೇಟರ್, ದೊಡ್ಡ ಒಬ್ಬ ಡಿಬೇಟ್ ಮಾಡುವವನು, ದೊಡ್ಡ ಜ್ಞಾನಿ, ತರ್ಕ ಮಾಡುವವನು, ತತ್ವಜ್ಞಾನಿ, ಇವರನ್ನೆಲ್ಲ ದೇವರು ಒಂದು ರೀತಿ ಹುಚ್ಚರನ್ನಾಗಿಸಿಲ್ವ? ಯಾವುದರ ಮುಖಾಂತರವಾಗಿ ದೇವರು ಲೋಕದಲ್ಲಿರೋ ಎಲ್ಲ ಮನುಷ್ಯನನ್ನು ರಕ್ಷಿಸ್ತಾರೆ ಎಂದು ಹೇಳಿ ಶಿಲುಬೆ ಮೇಲೆ ಸಾಯೋದರ ಮುಖಾಂತರ. ಈಗ ನೀವು ನೀರಿಗೆ ಬಿದ್ದಿದ್ದೀರಿ. ಈಗ ನಾನೇನು ಮಾಡ್ತೀನಿ ಅಂದರೆ, ನೀರಿಗೆ ಬಿದ್ದೆ ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳಿಬಿಟ್ಟು ಪಕ್ಕದ ನೀರಲ್ಲಿ ಬಿದ್ದು ಸತ್ತೋಗ್ಬಿಟ್ರೆ ಹುಚ್ಚುತನನ ಬುದ್ಧಿವಂತಿಕೆನಾ? ನಿಂತ್ಕೊಂಡವರೆಲ್ಲ ಏನು ಹೇಳ್ತಾರೆ? ಹುಚ್ಚ ಅಂತಾರೆ. ಯಾರೋ ಒಬ್ಬ ನೀರಿಗೆ ಬಿದ್ದಿದ್ದಾನೆ, ನಾನೀಗ ಬ್ರಿಡ್ಜ್ ಮೇಲಿಂದ ಹಾರಿ ನಾನೀಗ ಅವನನ್ನು ಎತ್ಕೊಂಡು ಬರ್ತೀನಿ ಅಂತ ಹಾರಿ ತಲೆ ಬಂಡೆಗೊಡ ಸತ್ತೋದ್ರೆ ಹುಚ್ಚ ಅಂತಾರೆ ನನ್ನನ್ನು. ಯೇಸು ಸ್ವಾಮಿ ಈ ಲೋಕಕ್ಕೆ ರಕ್ಷಣೆ ಕೊಡಲಿಕ್ಕೆ, ಎಲ್ಲರನ್ನ ರಕ್ಷಿಸ್ಲಿಕ್ಕೋಸ್ಕರ ಬಂದು ಶಿಲುಬೆ ಮೇಲೆ ಏಟು ತಿಂದು ಹೀನಾಯನವಾಗಿ, ಅಸಹ್ಯಕರವಾಗಿ, ಬಹಳ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಸತ್ತೋಗಿದ್ದಾರೆ. ಹೀಗೆ ಅವರ ಮರಣದಿಂದ ಎಲ್ಲರನ್ನೂ ಜೀವ ಕೊಟ್ಟು ರಕ್ಷಣೆ ಮಾಡಿದ್ದಾರಂತೆ. ಯಾರಿಗಿದು ಅರ್ಥ ಆಗುತ್ತೆ? ಯಾವ ಫಿಲಾಸಫರ್ಗಿದು ಅರ್ಥ ಆಗುತ್ತೆ? ಯಾವ ತರ್ಕ ನಿಪುಣನಿಗಿದು ಅರ್ಥ ಆಗುತ್ತೆ? ಈ ಲೋಕದ ಯಾವ ಬುದ್ಧಿವಂತನಿಗಿದು ಅರ್ಥ ಆಗುತ್ತೆ? ಇವತ್ತು ಎಷ್ಟೋ ಜನ ಧಾರ್ಮಿಕ ಮುಖಂಡರುಗಳಿದ್ದಾರಲ್ಲ, ಯಾರಿಗಿದು ಅರ್ಥ ಆಗುತ್ತೆ? ಇದು ಯಾರಿಗೂ ಅರ್ಥ ಆಗಲ್ಲ. ಈ ಲೋಕದ ಯಾವ ಬುದ್ಧಿವಂತರಿಗೂ, ಜ್ಞಾನಿಗಳಿಗೂ, ಮೇಧಾವಿಗಳಿಗೂ ಇದು ಅರ್ಥ ಆಗಲ್ಲ. ಧರ್ಮವನ್ನು, ಜಾತಿಯನ್ನು, ಮತವನ್ನು ಪ್ರೀತಿ ಮಾಡುವ ಯಾರಿಗೂ ಇದು ಅರ್ಥ ಆಗಲ್ಲ. ಇದು ಅರ್ಥ ಆಗೋದು ಯಾರಿಗೆ ಗೊತ್ತಾ? ಇದು ಅರ್ಥ ಆಗೋದು ಯಾರಿಗೆ ಅಂದರೆ ಪಾಪಿಗಳಿಗೆ ಮಾತ್ರನೇ. ಅವನಿಗೆ ಯಾವ ಜಾತಿ ಮೇಲೂ ನಂಬಿಕೆ ಇಲ್ಲ, ಅವನಿಗೆ ಯಾವ ಧರ್ಮದ ಮೇಲೂ ನಂಬಿಕೆ ಇಲ್ಲ. ನಾನು ಪಾಪಿ ಎಂದು ಒಪ್ಪಿಕೊಳ್ಳೊಬ್ಬ ಪಾಪಿಗೆ ಅರ್ಥ ಆಗುತ್ತೆ, ನನಗೆ ಇದರಿಂದ ಹೊರಗಡೆ ಬರಬೇಕು. ಪಾಪ ಮಾಡಿದವನಿಗೆ ಗೊತ್ತು, ಪಾಪದಲ್ಲಿ ಬದುಕ್ತಾ ಇದ್ದವನಿಗೆ ಗೊತ್ತು ಅದರ ನರಳಾಟ ಏನು ಅಂತ. ಅವನು ಆಸೆ ಪಡ್ತಾನೆ, ಇದರಿಂದ ಹೇಗಪ್ಪ ನಾನು ಹೊರಗೆ ಬರಲಿ ಅಂತ. ಅದಕ್ಕೆ ಏಸು ಹೇಳಿದ್ದು, ನಾನು ಹುಡ್ಕೊಂಡು ಬಂದಿರೋದು ನೀತಿವಂತರನ್ನಲ್ಲ, ಪಾಪಿಗಳನ್ನು. ನಾನು ದೇವರಲ್ಲಿದ್ದೀನಿ ಅನ್ನೋರನ್ನ ಹುಡ್ಕೊಂಡು ಏಸು ಬಂದಿಲ್ಲ. ನಿನಗೆ ಏಸು ಸಿಗೋದು ಇಲ್ಲ. ನೀನು ಚರ್ಚಿಗೆ ಹೋದರೂ ಸಿಗಲ್ಲ, ಸ್ವರ್ಗಕ್ಕೆ ಹೋದರೂ ಸಿಗಲ್ಲ. ಸ್ವರ್ಗಕ್ಕೆ ಹೋದರೂ ಸಿಗಲ್ಲ, ಚರ್ಚಿಗೆ ಹೋದರೂ, ಧ್ಯಾನಕ್ಕೆ ಹೋದರೂ, ನೀನು ಪ್ರಪಂಚದಲ್ಲಿ ಎಲ್ಲಿ ಹೋದರೂ, ಬೈಬಲ್ ಓದಿದರೂ ಸಿಗಲ್ಲ. ಜ್ಞಾನಿಗಳಿಗೆ ಸಿಗೋದಿಲ್ಲ ದೇವರು, ಮೇಧಾವಿಗಳಿಗೆ ಸಿಗೋದಿಲ್ಲ ದೇವರು, ನೀತಿವಂತರಿಗಂತೂ ಸಿಗೋದೇ ಇಲ್ಲ. ನಾನು ಕರೆಕ್ಟಾಗಿದ್ದೀನಿ, ಐ ಆಮ್ ರೈಚಿಯಸ್, ನಾನು ಕರೆಕ್ಟಾಗಿದ್ದೀನಿ, ನಾನು ದೇವರಲ್ಲಿದ್ದೀನಿ, ನಾನು ಇದೀನಿ ಅನ್ನೋರಿಗೆ ನೀನು ಸಿಗೋದೇ ಇಲ್ಲ ದೇವರು. ನೀನು ಹೇಳ್ಕೊಂಡು ಬದುಕ್ಬೋದು ಅಷ್ಟೇ. ಆದರೆ ನಾನು ಪಾಪದಲ್ಲಿದ್ದೀನಪ್ಪ ದೇವರೇ, ಹೇಗಾದರೂ ಈ ಪಾಪದ ಕೆಸರಿಂದ ಹೊರಗೆ ಬರಬೇಕು, ಒದ್ದಾಡ್ತಾ ಇದ್ದೀನಿ ಅಂತ ಮನಸ್ಸೊಳಗಡೆ ವ್ಯಥೆ ಪಡ್ತಾ ಇರ್ತೀರಲ್ವ, ನಿಮಗೆ ಜೀಸಸ್ ಸಿಗ್ತಾರೆ. ಯೇಸು ಹೇಳ್ತಾರೆ, ನಾನು ಹುಡುಕಿಕೊಂಡು ಬಂದಿದ್ದು ನೀತಿವಂತರನ್ನ ಅಲ್ಲ, ರಿಲಿಜಿಯಸ್ ಲೀಡರ್ಸ್ನ ಅಲ್ಲ. ನಾನು ಹುಡ್ಕೊಂಡು ಬಂದಿರೋದು ಮೋಶೆನ ಹುಡ್ಕೊಂಡು ಬಂದಿಲ್ಲ, ಆರೋನನ್ನು ಹುಡ್ಕೊಂಡು ಬಂದಿಲ್ಲ, ಪ್ರವಾದಿಗಳನ್ನೂ ಹುಡ್ಕೊಂಡು ಬರಲಿಲ್ಲ. ನಾನು ಹುಡ್ಕೊಂಡು ಬಂದಿರೋದು ಅರಸರುಗಳನ್ನ ಅಲ್ಲ, ನಾನು ಹುಡ್ಕೊಂಡು ಬಂದಿರೋದು ಯಹೂದ್ಯ ಜನರನ್ನೂ ಅಲ್ಲ, ನಾನು ಹುಡ್ಕೊಂಡು ಬಂದಿರೋದು ಪಾಪಿಗಳನ್ನ. ಅವರು ಯಹೂದ್ಯರೇ ಆಗಿರಲಿ, ಇತರರೇ ಆಗಿರಲಿ, ಎಲ್ಲರೂ ಪಾಪದ ಆಳ್ವಿಕೆಗೆ ಅಧೀನರು. ಅದರಿಂದ ಯೇಸು ಹುಡುಕಿಕೊಂಡು ಬಂದಿರೋದು ಪಾಪಿಗಳನ್ನ. ಪಾಪದಲ್ಲಿದ್ದವನಿಗೆ ಈ ರಕ್ಷಣೆಯ ಶುಭ ಸಂದೇಶ ಜೀವೋದ್ಧಾರವನ್ನು ತರ್ತದೆ. ಆದರೆ ನೀತಿವಂತನು ಎಂದು ತಿಳಿದುಕೊಂಡು ಅನೇಕ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾನಲ್ಲ, ಅವನಿಗೆ ಸ್ವರ್ಗನೂ ಸಿಗೋಲ್ಲ, ಜೀಸಸ್ಸು ಸಿಗೋದಿಲ್ಲ. ನಿಮ್ಮಲ್ಲಿ ಯಾರಾದರೂ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದವರಿದ್ದರೆ ನಿಮಗೆ ಸ್ವರ್ಗನೂ ಸಿಗೋದಿಲ್ಲ, ಜೀಸಸ್ಸು ಸಿಗೋದಿಲ್ಲ. ಆದರೆ ದೇವರೇ, ನನಗೆ ಪಾಪದಿಂದ ಹೊರಗೆ ಬಂದು
ಬದುಕಿದ್ರೆ ಸಾಕಪ್ಪ ಅಂತ ಆಸೆ ಪಡುವ, ಪಾಪದಿಂದ ಹೊರಗೆ ಬರಲಿಕ್ಕೆ ಆಸೆ ಪಡುವ ಒಬ್ಬ ಪಾಪಿಗೆ ಯೇಸುನೂ ಸಿಗ್ತಾರೆ. ಯೇಸು ಸಿಕ್ಕಿದ ಮೇಲೆ ಅವನಿಗೆ ಸ್ವರ್ಗನೂ ಸಿಗುತ್ತೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ಗಾಸ್ಪಲ್. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಜೀಸಸ್ ಕ್ರೈಸ್ಟ್. ಅದೇ ಶುಭ ಸಂದೇಶದ ಒಂದು ವಿಶೇಷತೆ, ಅದೇ ಯೇಸುವಿನ ವಿಶೇಷತೆ, ಅದೇ ನಿಜವಾದ ನಿತ್ಯ ಜೀವದ ಅನುಭವ. ಈ ಅನುಭವ ನಿಮ್ಮಲ್ಲಿ ಯಾರಿಗಾದರೂ ಸಿಕ್ಕಿದರೆ ನಿಮ್ಮಷ್ಟು ಭಾಗ್ಯವಂತರು ಬೇರೆ ಯಾರೂ ಇಲ್ಲ. ಸಿಗದೇ ಇದ್ದರೆ, ಕ್ರೈಸ್ತರಾಗಿನೂ ಈ ನಿತ್ಯ ಜೀವದ ಅನುಭವಕ್ಕೆ ಬಾರದೇ ಇದ್ದರೆ ನಿಮ್ಮಷ್ಟು ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ನಿಮ್ಮಷ್ಟು ನಿರ್ಭಾಗ್ಯರು ಕೂಡ ಬೇರೆ ಯಾರೂ ಇಲ್ಲ. ಮುಂದಿನ ವಾಕ್ಯ ಹೇಳುತ್ತೆ, ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೇ ಹೋಯಿತು. ಇದು ದೈವ ಸಂಕಲ್ಪವೇ ಸರಿ. ಲೋಕವು ತನ್ನ ಸ್ವಂತ ಜ್ಞಾನದಿಂದ. ಹಾಗಾದರೆ ನೀವು ದೇವ್ರನ್ನ ತಿಳ್ಕೊಳ್ಳಿಕ್ಕೋಸ್ಕರ ಯೂನಿವರ್ಸಿಟಿಗೆ ಹೋದರೆ ದೇವ್ರನ್ನ ತಿಳ್ಕೊಳ್ಳೋಕ್ಕಾಗಲ್ಲ. ದೇವ್ರನ್ನ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಸೆಮಿನಾರಿಗೆ ಹೋದರೆ ದೇವ್ರನ್ನ ತಿಳ್ಕೊಳ್ಳೋಕ್ಕಾಗಲ್ಲ. ದೇವ್ರನ್ನ ತಿಳ್ಕೊಬೇಕು ಅಂತ ಯಾವುದಾದ್ರೂ ಎಲ್ಲೇ ಹೋಗಿ ನೀವು ದೇವ್ರನ್ನ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ದೇವ್ರನ್ನ ತಿಳ್ಕೊಳ್ಳಿಕ್ಕೋಸ್ಕರ ತುಂಬ ಸ್ಟಡಿ ಮಾಡೋರಿದ್ದಾರೆ. ದೈವಶಾಸ್ತ್ರ, ಥಿಯಾಲಜಿ, ಯಾವ ಲಜಿಗೂ ಸಿಗಲ್ಲ. ಇದು ಸಿಗೋದು ದೋಸ್ ಆರ್ ಹಂಬಲ್ ಆ್ಯಂಡ್ ಕಾಂಟ್ರೈಟ್ ಇನ್ ಹಾರ್ಟ್. ಹೃದಯದಲ್ಲಿ ಯಾರು ಮುರಿದ ಮನಸ್ಸುಳ್ಳವನಾಗಿ ಪಾಪದಲ್ಲಿ ಇದೀನಿ ಸ್ವಾಮಿ, ನಾನು ಹೊರಗೆ ಬರಬೇಕು, ಮೈ ತುಂಬ ಗಲೀಜಾಗ್ಬಿಟ್ಟಿದೆ, ಅಸಹ್ಯವಾಗಿಬಿಟ್ಟಿದೆ, ಐ ವಾಂಟ್ ಟು ಕಮ್ ಔಟ್ ಆಫ್ ದಿಸ್, ನಾನು ಇದರಿಂದ ಹೊರಗೆ ಬರಬೇಕು, ಯಾರಿದ್ದಾರೆ ನನ್ನನ್ನು ರಕ್ಷಿಸಲಿಕ್ಕೆ ಅಂತ ಹುಡುಕುವವರಿಗೆ ಯೇಸು ಸಿಗ್ತಾರೆ. ಪುಸ್ತಕ ಓದೋನಿಗೆ ಸಿಗಲ್ಲ, ಪುಸ್ತಕದ ಬದನೆಕಾಯಿ ತಿನ್ನಕ್ಕೆ ಬರಲ್ಲ, ನಿನ್ನ ತಲೆಯಲ್ಲಿ ಇಟ್ಕೋಬೋದಷ್ಟೇ, ಉಪಯೋಗಕ್ಕೆ ಬರೋದಿಲ್ಲ. ಇವತ್ತು ಯಾಕೆ ಯೇಸುವನ್ನು ಕಂಡುಕೊಳ್ಳಲಿಕ್ಕೆ ಕ್ರೈಸ್ತರಿಗೆ ಆಗ್ತಾ ಇಲ್ಲ ಅಂದರೆ, ದೇ ಆರ್ ನಾಟ್ ಸೀಕಿಂಗ್ ದ ಸೇವಿಯರ್, ದೇ ಆರ್ ನಾಟ್ ಸೀಕಿಂಗ್ ದ ಸನ್ ಆಫ್ ಗಾಡ್, ದೇ ಆರ್ ನಾಟ್ ಸೀಕಿಂಗ್ ದರ್ ಮೆಸ್ಸಾಯ, ದೇ ಆರ್ ನಾಟ್ ಸೀಕಿಂಗ್ ದ ಸನ್ ಆಫ್ ಮ್ಯಾನ್. ಹುಡುಕ್ತಾ ಇಲ್ಲ ಯೇಸುವನ್ನು. ಈ ಯೇಸುವನ್ನು ಹುಡುಕಬೇಕು. ಆದರೆ ಜನ ಹುಡುಕ್ತಾ ಇರೋದು ಯಾವ ಯೇಸುವನ್ನು ಗೊತ್ತಾ? ಬೈಬಲ್ ಈ 4 ಶುಭ ಸಂದೇಶ ಹೇಳ್ಕೊಡದೇ ಇರುವ ಇನ್ನೊಂದು ಯೇಸು, ಪವಾಡ ಪುರುಷ ಯೇಸು. ಪವಾಡ ಪುರುಷ ಯೇಸುವನ್ನು ಹುಡುಕ್ತಾ ಇದ್ದಾರೆ, ಅದ್ಭುತ ಸ್ವರೂಪಿ ಯೇಸುವನ್ನು ಹುಡುಕ್ತಾ ಇದ್ದಾರೆ, ರೋಗ ಸೌಖ್ಯ ಕೊಡುವ ಯೇಸುವನ್ನು ಹುಡುಕ್ತಾ ಇದ್ದಾರೆ, ಮನುಷ್ಯ ಯಾರು ಬಂದರೂ ಆಶೀರ್ವಾದ ಕೊಡುವ ಯೇಸುವನ್ನು ಹುಡುಕ್ತಾ ಇದ್ದಾರೆ. ಜನರಿಗೆ ಇಷ್ಟ ಅಂತ ಜೀಸಸ್ ಅಲ್ವಾ? ದಟ್ ಈಸ್ ಫೂಲಿಶ್ನೆಸ್. ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಇದು 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 ದೈವ ಸಂಕಲ್ಪ. ಅರ್ಥ ಆಗಲ್ಲ, ಆಯ್ತಾ? ಯೇಸು ಕ್ರಿಸ್ತರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟನೇ ಕ್ಲಾಸ್ ತನಕ ಓದಬೇಕು ಅಂದರೆ ಎಷ್ಟನೇ ಕ್ಲಾಸ್ ತನಕ ಓದಬೇಕು? ನೀನು ಎಷ್ಟು ಓದಿದ್ರು, ಎಷ್ಟು ಕ್ಲಾಸ್ ಓದಿದ್ರು, ಎಷ್ಟು ಡಿಗ್ರಿ ಪಡ್ಕೊಂಡ್ರು, ಎಷ್ಟು ಡಾಕ್ಟ್ರೇಟ್ ಪಡ್ಕೊಂಡ್ರು, ಈ ಬೈಬಲ್ ಹೇಳುವ, ಶುಭ ಸಂದೇಶ ಹೇಳುವ ಅಪೊಸ್ತಲರು ಬೋಧಿಸಿದ ಈ ಯೇಸುವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿನ್ನ ಡಿಗ್ರಿಯಿಂದ, ಡಾಕ್ಟ್ರೇಟಿಂದ, ನಿನ್ನ ವಿದ್ಯಾಭ್ಯಾಸದಿಂದ, ಲೋಕದ ಜ್ಞಾನದಿಂದ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಮತ್ತೆ ಏನು ಮಾಡಬೇಕು? ಮಗುವಿನ ಥರ ಒಂದು ಹೃದಯ ಬೇಕು. ಮಕ್ಕಳಂಥವರಿಗೆ ದೇವರು ಶ್ರುತಪಡಿಸಿಕೊಡ್ತಾರೆ. ಇಟ್ಸ್ ಎ ರೆವಲೇಷನ್. ಇದೊಂದು ಪ್ರಕಟಣೆ. ಯೂನಿವರ್ಸಿಟಿಲಿ ಪ್ರಕಟಣೆ ಅಂತ ವಿಷಯನೇ ಬರಲ್ಲ, ನಾಲೆಡ್ಜ್ ಅಷ್ಟೇ. ಓನ್ಲಿ ಯು ಕ್ಯಾನ್ ಗೈನ್ ನಾಲೆಡ್ಜ್ ಇನ್ ಯೂನಿವರ್ಸಿಟೀಸ್. ಬಟ್ ವೆನ್ ಯು ಕಮ್ ಬಿಫೋರ್ ಗಾಡ್ ವಿತ್ ಎ ಹಂಬಲ್ ಹಾರ್ಟ್, ಗಾಡ್ ವಿಲ್ ಗಿವ್ ಯು ರೆವಲೇಷನ್. ಹಿ ವಿಲ್ ರಿವೀಲ್ ಹಿಮ್ಸೆಲ್ಫ್ ಟು ಯು. ಒಂದು ದೀನ ಹೃದಯದಿಂದ ನಿಜವಾಗಲೂ ದೇವರೇ ಅಂತ ಬರುವಾಗ, ಒಂದು ಮಗುವಿನ ಹಾಗೆ ಬರುವಾಗ, ದೇವರು ಯೇಸುಕ್ರಿಸ್ತರು ತಮ್ಮನ್ನೇ ಪ್ರಕಟಪಡಿಸಿಕೊಡ್ತಾರೆ. ನಿಮ್ಮಲ್ಲಿ ಯಾರಿಗಾದರೂ ಯೇಸುಕ್ರಿಸ್ತನ ಪ್ರಕಟಣೆ ಆದರೆ ಖಂಡಿತವಾಗಲೂ ನೀವು ಮತ್ತೆ ನಿಮಗಾಗಿ ಬದುಕಲ್ಲ, ಲೋಕಕ್ಕಾಗಿ ಬದುಕಲ್ಲ, ಆಶೀರ್ವಾದದ ಹಿಂದೆ ಓಡಲ್ಲ, ಹರಕೆ ಹೊತ್ಕೊಳ್ಳಲ್ಲ, ಪುಣ್ಯಕ್ಷೇತ್ರಕ್ಕಂತೂ ಹೋಗೋದು ಇಲ್ಲ, ತಲೆ ಬೋಳಿಸ್ಕೊಳ್ಳೋ ಸಾವಾಸಕ್ಕೂ ಹೋಗೋದಿಲ್ಲ.
ಯಾವಾಗ? ಎಲ್ಲಿಯವರೆಗೆ ನಿನಗೆ ಯೇಸುವಿನ ಪ್ರಕಟಣೆ ಆಗೋದಿಲ್ವೋ ಅಲ್ಲಿಯವರೆಗೆ ಓಡ್ತಾ ಇರ್ತೀರಿ. ಆದರೆ ಯೇಸು ಕ್ರಿಸ್ತನ ಪ್ರಕಟಣೆ ಆದಮೇಲೆ, ಸ್ವರ್ಗ ಸಿಕ್ಕಿದ ಮೇಲೆ ನೀವು ಮತ್ತೆ ಭೂಲೋಕದ ವಿಷಯವಾಗಿ ಚಿಂತೆ ಮಾಡ್ತೀರಾ? ಚಿಂತೆ ಮಾಡ್ತೀರಾ? ನಿಮ್ಮ ಕೈಗೆ ಒಂದು 100 ಕೋಟಿ ರೂಪಾಯಿ ಸಿಕ್ಕಿದ ಮೇಲೆ 10 ರೂಪಾಯಿಗೋಸ್ಕರ ನೀವು ಟೆನ್ಷನ್ ಮಾಡ್ಕೊಳ್ತೀರಾ? ನಿಮ್ಮ ಕೈಯಲ್ಲಿ ಎಷ್ಟು ಸಿಕ್ಕಿದೆ ಈಗ? 100 ಕೋಟಿ ರೂಪಾಯಿ ನಿಮ್ಮ ಕೈಗೆ ಸಿಕ್ಕಿದೆ. ಎಣ್ಸೋಕ್ಕೆ ಆಗಲ್ಲ, ಎಣಿಸ್ಲಿಕ್ಕೆ ಬೇಕು 1-2 ದಿನ. 100 ಕೋಟಿ ನಿಮ್ಮ ಕೈಗೆ ಸಿಕ್ಕಿದೆ, ಕೈಯಲ್ಲಿ ಇಟ್ಕೊಂಡಿದ್ದೀರಿ. ಈಗ ಅವನು ಯಾರೋ ಒಬ್ಬ 10 ರೂಪಾಯಿ ಸಾಲ ತೊಗೊಂಡಿದ್ದಾನೆ, ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾನೆ, ಹೋಗಿ ಇಸ್ಕೊಂಡು ಬರ್ತೀನಿ ಅಂತ ಅವ್ನು 10 ರೂಪಾಯಿ ಹುಡ್ಕೊಂಡು ಹೋಗ್ತೀರಾ? ಹೋಗ್ತೀರಾ? ಹಾಗಾದರೆ 100 ಅಲ್ಲ, 1000 ಅಲ್ಲ, ಸಾವಿರ ಅಲ್ಲ, ಎಷ್ಟು ಸಾವಿರ ಹಾಕಿದರೂ ಬೆಲೆ ಕಟ್ಟಲಿಕ್ಕೆ ಆಗದೆ ಇರತಕ್ಕಂಥ ಅಮೂಲ್ಯವಾದ ನಿಧಿ ಯೇಸು ಕ್ರಿಸ್ತರು ನಿನ್ನ ಜೀವಿತದಲ್ಲಿ ಪ್ರಕಟಣೆಯಾಗಿ ಸಿಕ್ಕಿದ ಮೇಲೆ ಈ ಲೋಕದ ಕಸ ಕಡ್ಡಿ ಹುಡ್ಕೊಂಡು ನೀನು ಹೋಗಲ್ಲ. ಈ ಲೋಕದ ಭೌತಿಕ ಆಶೀರ್ವಾದ ಹುಡ್ಕೊಂಡು ಹೋಗಲ್ಲ. ಅಲ್ಲೋದ್ರೆ ಆಶೀರ್ವಾದ ಸಿಗುತ್ತಂತೆ, ಇಲ್ಲೋದ್ರೆ ಬಿಡುಗಡೆ ಸಿಗುತ್ತಂತೆ. ಅಲ್ಲೋ ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ತಗಡು ಕಟ್ಕೊಂಡ್ರೆ ಏನೋ ಸಿಗುತ್ತಂತೆ, ಇಲ್ಲಿ ಹೋಗಿ ತೀರ್ಥ ಕುಡಿದ್ರೆ ಏನೋ ಸಿಗುತ್ತೆ ಅಂತ ತಗಡು, ತೀರ್ಥ, ಎಣ್ಣೆ, ಉಪ್ಪು, ತೆಂಗಿನಕಾಯಿ, ಹಲಸಿನಕಾಯಿ, ಮಾವಿನಕಾಯಿ ಹುಡ್ಕೊಂಡು ಎಲ್ಲೂ ನೀನು ಹೋಗೋದಿಲ್ಲ. ಇಂಥ ಡಂಬಾಚಾರದ ಕ್ರೈಸ್ತನಾಗಿ ನೀನು ಬದುಕೋದಿಲ್ಲ. ಇವತ್ತೆಷ್ಟೋ ಜನ ಕ್ರೈಸ್ತರು, ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್, ದೇ ಆರ್ ನಾಟ್ ಟ್ರೂ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್. ಹೊಸದಾಗಿ ಆತ್ಮಿಕ ಜನ್ಮ ಪಡೆದು ಪವಿತ್ರಾತ್ಮನನ್ನು ಪಡ್ಕೊಂಡಿರ್ತಕ್ಕಂಥ ಕ್ರೈಸ್ತರಲ್ಲ, ನಾಮಕಾವಸ್ಥೆ ಕ್ರೈಸ್ತರು. ಕ್ರಿಶ್ಚಿಯನ್ಸೇ, ಊರಲ್ಲೆಲ್ಲ ಕ್ರಿಶ್ಚಿಯನ್ನೇ, ತಾತನ ಕಾಲದಿಂದನೂ ಕ್ರಿಶ್ಚಿಯನ್ನೇ. ಬೂದಿ ಕ್ರಿಶ್ಚಿಯನ್ಸ್, ಬೂದಿ ಹಚ್ಕೊಂಡು ಬರ್ತಾನೆ ಇದ್ದಾರೆ, ಎಣ್ಣೆ ಹಚ್ಕೊಂಡು ಬರ್ತಾನೆ ಇದ್ದಾರೆ, ಸಂಪ್ರದಾಯ ಮಾಡ್ಕೊಂಡು ಸಾಂಪ್ರದಾಯಿಕ ಕ್ರೈಸ್ತರು. ಒಳಗಡೆ ಏನೂ ಆಗಲಿಲ್ಲ. ಅವ್ರು ಹೀಗೆ ಸುತ್ತೊಡ್ಕೊಂಡೇ ಇರ್ತಾರೆ, ಅಲ್ಲಿ ಇಲ್ಲಿ ಹರಕೆ ಕಟ್ಕೊಂಡು ಸುತ್ತೊಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು. ಭಾನುವಾರ ಚರ್ಚಲ್ಲಿ ಇರ್ತಾರೆ, ಮತ್ತು ಬೇರೆ ಎಲ್ಲಾದರೂ ಇರ್ಲಿಕ್ಕೆ ಭಯ ಅವರಿಗೆ, ಅದಕ್ಕೆ ಭಾನುವಾರ ಚರ್ಚ್ ಸೇರ್ಕೊಬಿಡ್ತಾರೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಸಿಕ್ಕಿದ ಒಂದು ದೊಡ್ಡ ಸೌಭಾಗ್ಯ ಏನು ಗೊತ್ತಾ? ಈ ಪ್ರಪಂಚದಲ್ಲಿ ಬದುಕುವ ಒಬ್ಬ ಮನುಷ್ಯನಿಗೆ, ಪಾಪಿಯಾದ ಒಬ್ಬ ಮನುಷ್ಯನಿಗೆ ಸಿಕ್ಕಿರುವ ಅತ್ಯಂತ ದೊಡ್ಡ ಸೌಭಾಗ್ಯ ಏನು ಅಂದರೆ ಯೇಸು, ಜೀಸಸ್ ಕ್ರೈಸ್ಟ್. ಯೇಸುವನ್ನು ಕಂಡುಕೊಂಡಿರೋದು, ಅವನ ಜೀವಿತದಲ್ಲಿ ಯೇಸುವನ್ನು ರಕ್ಷಕನಾಗಿ ಕಂಡುಕೊಂಡಿರೋದು, ಯೇಸುವನ್ನು ದೇವರ ಪುತ್ರನಾಗಿ ಕಂಡುಕೊಂಡಿರೋದು, ಅದೇ ದೊಡ್ಡ ಸೌಭಾಗ್ಯ. ಆ ಸೌಭಾಗ್ಯ ನಿಮಗೆ ಸಿಕ್ಕಿದರೆ ಕಳ್ಕೋಬೇಡಿ ಅಷ್ಟೇ. ಕಳೆದೋಗೋ ಸಾಧ್ಯತೆ ಇದೆ. ಗ್ರ್ಯಾಜುವಲಿ, ಒಂದೇ ಶಾಟಿಗೆ ಹೋಗೋದಿಲ್ಲ, ಗ್ರ್ಯಾಜುವಲಿ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆದರೆ ಅಷ್ಟು ಸುಲಭಕ್ಕೆ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ಬೈಬಲ್ ಹೇಳಿದೆ. ಆದ್ದರಿಂದ ಇರುತ್ತೆ, ಆದರೆ ಅಷ್ಟು ಸುಲಭಕ್ಕೆ ಕಳ್ಕೊಳ್ಳೋದಿಲ್ಲ. ಆದರೆ ಈ ಅನುಭವಕ್ಕೆ ಬರಬೇಕು. ಈ ಅನುಭವಕ್ಕೆ ಬಂದು ಈ ಅನುಭವದಲ್ಲಿ ಯು ಶುಡ್ ರಿಮೈನ್ ಇನ್ ದಟ್ ಎಕ್ಸ್ಪೀರಿಯನ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರಿಮೈನಿಂಗ್ ಇನ್ ದ್ಯಾಟ್ ಫೇತ್, ರಿಮೈನಿಂಗ್ ಇನ್ ದ್ಯಾಟ್ ಎಕ್ಸ್ಪೀರಿಯನ್ಸ್, ರಿಮೈನಿಂಗ್ ಇನ್ ದ್ಯಾಟ್ ಫೆಲೋಶಿಪ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಹುಡುಗಿನ ನೋಡಿ ಇಷ್ಟಪಟ್ಟು ವಿವಾಹ ಆಗುವುದು ಸುಲಭ, ತುಂಬ ದೊಡ್ಡ ಕಷ್ಟದ ಕೆಲಸ ಅಲ್ಲ. ಅಂದರೆ ಮದುವೆ ಆಗುವಂಥದ್ದು ಸುಲಭ, ಮದುವೆ ಉಳಿಸ್ಕೊಳ್ಳೋದು ಕಷ್ಟ. ನಿಮಗೆ ಮದುವೆ ಆದವರಿಗೆಲ್ಲ ಅನುಭವ ಇರುತ್ತೆ. ಮದುವೆ ಆಗುವಾಗ ತುಂಬ ಖುಷಿ, ಮದುವೆ ಆಗೋದು ತುಂಬ ಇಷ್ಟಪಟ್ಟು ಆಗ್ತೀವಿ, ಕಷ್ಟಪಟ್ಟು ಆಗ್ತೀವಿ. ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಹೋರಾಟ ಮಾಡಬೇಕು, ಅದಕ್ಕೆ ತ್ಯಾಗ ಮಾಡಬೇಕು. ಅಲ್ಲಿ ಮುಖ್ಯವಾಗಿ ತ್ಯಾಗ ಮಾಡಬೇಕಾಗಿರೋದೇನು ಗೊತ್ತಾ? ಸೆಲ್ಫ್ನ ಸಾಯಿಸಬೇಕು. ಸೆಲ್ಫ್ನ ಸಾಯಿಸದೇ ಇದ್ದರೆ ನಿಮ್ಮ ಮ್ಯಾರೇಜ್ ಬ್ರೇಕ್ ಆಗುತ್ತೆ, ಮದುವೆ ಒಡೆದೋಗುತ್ತೆ. ಸೆಲ್ಫ್ನ ಸಾಯಿಸ್ತಾ ಬದುಕಬೇಕು. ಜಸ್ಟ್ ಇಹಲೋಕದ ಈ ವಿವಾಹ ಜೀವನ ಉಳಿಸ್ಕೊಳ್ಳಿಕ್ಕೆ. ಆದರೆ ಸ್ವರ್ಗಲೋಕದ ಆ ಒಂದು ಜೀವನ ಉಳಿಸ್ಕೊಳ್ಳಿಕ್ಕೆ ನಾವು ಕೂಡ ಈ ಲೋಕದಲ್ಲಿ ಏನೆಲ್ಲ ಮಾಡಬೇಕು ಅಂತ ಈ ಪವಿತ್ರ ಬೈಬಲ್ ಪುಸ್ತಕ ನಮಗೆ ಕಲಿಸ್ಕೊಡುತ್ತೆ. ಕಷ್ಟ ಇಲ್ಲ. ಮದುವೆ ಜೀವನ ಉಳಿಸ್ಕೊಳ್ಳೋದು ಕಷ್ಟ, ಕ್ರೈಸ್ತ ಜೀವನ ಉಳಿಸ್ಕೊಳ್ಳೋದು ಸುಲಭ. ಆಯಿತಾ? ಹೆದರ್ಕೋಬೇಡಿ. ಮದುವೆ ಜೀವನ ಉಳಿಸ್ಕೋಬೇಕಾದ್ರೆ ಕಷ್ಟ ಯಾಕೆ ಅಂದರೆ ಅಲ್ಲಿ ಎಲ್ಲ ನೀವೇ ಮಾಡಬೇಕು. ಕ್ರೈಸ್ತ ಜೀವನ ಉಳಿಸ್ಕೊಳ್ಳೋದು ಕಷ್ಟ ಅಲ್ಲ. ಯಾಕೆ ಅಂದರೆ ಪವಿತ್ರಾತ್ಮರು ನಿಮ್ಮ ಮುಖಾಂತರ ಮಾಡ್ತಾರೆ. ಹೋಲಿ ಸ್ಪಿರಿಟ್ ಇಸ್ ಯುವರ್ ಹೆಲ್ಪರ್. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು. ಅದರಿಂದ ಒಬ್ಬ ಕ್ರೈಸ್ತ ವಿಶ್ವಾಸಿ ಆದರೆ ನಿನಗೆ ನಿನ್ನ ಕುಟುಂಬ ಜೀವನ ಸುಲಭ ಆಗುತ್ತೆ.
ನಿನ್ನ ವಿವಾಹ ಜೀವನ ಕೂಡ ಸುಲಭ ಆಗುತ್ತೆ. ಕ್ರೈಸ್ತ ವಿಶ್ವಾಸಿ ಅಲ್ದಿದ್ದವರಿಗೆ, ಸೋಕಾಲ್ಡ್ ಕ್ರಿಶ್ಚಿಯನ್ಸ್ಗೆ, ನಾಮಕಾವಸ್ಥೆಯ ಕ್ರೈಸ್ತರಿಗೆ ವಿವಾಹ ಜೀವನ ಉಳಿಸ್ಕೊಳ್ಳೋದು ತುಂಬ ಕಷ್ಟನೇ. ಅದರಿಂದ ಎಷ್ಟೋ ಕ್ರೈಸ್ತರು ಇವತ್ತು ಡಿವೋರ್ಸ್ಡ್. ಕ್ರೈಸ್ತ ಕುಟುಂಬಗಳಲ್ಲಿ ವಿವಾಹ ವಿಚ್ಛೇದನ. ಯಾಕೆ ವಿವಾಹ ವಿಚ್ಛೇದನ? ಯಾಕೆ ವ್ಯಭಿಚಾರ? ಕ್ರೈಸ್ತ ಕುಟುಂಬಗಳಲ್ಲಿ ಯಾಕೆ ಅಂದರೆ ಹೋಲಿ ಸ್ಪಿರಿಟ್ ಇಲ್ಲ. ದೇ ಆರ್ ಕ್ರಿಶ್ಚಿಯನ್ಸ್ ವಿತೌಟ್ ಹೋಲಿ ಸ್ಪಿರಿಟ್. ದೇರ್ ಆರ್ ಕ್ರಿಶ್ಚಿಯನ್ಸ್ ವಿತೌಟ್ ಹೋಲಿ ಸ್ಪಿರಿಟ್. There are many Christians without Holy Spirit today. There are few Christians with Holy Spirit. ಪವಿತ್ರಾತ್ಮ ಇರುವ ಕ್ರೈಸ್ತರಿದ್ದಾರೆ, ಕೆಲವರು ಮಾತ್ರ. ಅನೇಕರಿಲ್ಲ, ಆಯಿತಾ? ಕೆಲವರು ಮಾತ್ರ. ಆ ಕೆಲವರಲ್ಲಿ ನೀವಿದ್ದರೆ ನೀವು ಭಾಗ್ಯವಂತರು. ಒಂದು ವೇಳೆ ಇಲ್ಲದೇ ಇದ್ದರೆ ಆ ಗುಂಪಿಗೆ ನೀವು ಬರಬೇಕು. ಆ ಗುಂಪಿಗೆ ಬರಲಿಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಈ ಶುಭವಾರ್ತೆಯನ್ನು ಆಲಿಸ್ಬೇಕು. ಬೇರೆ ಏನು ಬೇಡ. ಬೇರೆ ಏನು ಮಾಡಿದ್ರು ಈ ಗುಂಪಿಗೆ ಬರಲಿಕ್ಕೆ ಆಗೋದಿಲ್ಲ. ಒಂದೇ ಒಂದು ದಾರಿ, ಪೌಲರು ಸಾರಿದ, ಅಪಸ್ತೋಲರು ಸಾರಿದ ಹುಚ್ಚುತನವೆಂಬ ಈ ಸಂದೇಶವನ್ನು ನೀವು ಕಿವಿ ಕೊಟ್ಟು ಆಲಿಸಬೇಕು. ಅಂದರೆ ಯೇಸು ಕ್ರಿಸ್ತನ ಮರಣದ ಸಂದೇಶ, ಶಿಲುಬೆಯ ಸಂದೇಶ. ದೇವರು ಭೂಮಿಗೆ ಮನುಷ್ಯನಾಗಿ ಬಂದರು, ಸತ್ರು, ಸಾವಿನಲ್ಲಿದ್ದ ಮನುಷ್ಯರನ್ನು ಕಾಪಾಡಿದರು. ಇದು ಅರ್ಥ ಆಗಬೇಕು. ಇದು ಸರಿಯಾಗಿ ನಮಗೆ ಅರ್ಥ ಆಗಿಬಿಟ್ರೆ ನಮ್ಮ ಒಳಗಡೆ ನೂತನ ಜೀವ ಬರುತ್ತೆ, ಹೊಸ ಜೀವ ಬರುತ್ತೆ, ಹೊಸದಾಗಿ ಹುಡ್ತೀವಿ. ಯೇಸುಸ್ವಾಮಿ ಹೇಳ್ತಾರೆ, ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ನಿಕೋದೇಮನಿಗೆ ಹೇಳ್ತಾರೆ. ಇಸ್ರಾಯೇಲರ ಹೆಸರಾಂತ ಬೋಧಕನಾದ ನಿಕೋದೇಮ ಯೇಸುವನ್ನು ನೋಡಲಿಕ್ಕಾಗಿ ಬರುವಾಗ, ಆಗ ಯೇಸು ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ನಾನು ನಿನಗೆ ಸತ್ಯವಾಗಿ, ಟ್ರೂಲಿ ಐ ಸೇ ಟು ಯು ನಿಕೋಡಿಮಸ್, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ, ಒಬ್ಬನು ಅಥವಾ ನಾನು, ನೀವು ಯಾರೇ ಆಗಲಿ ಹೊಸದಾಗಿ ಹುಟ್ಟದೇ ಇದ್ದರೆ ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ. ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ. ಇದು ಯಾರು ಹೇಳಿದ್ದು ಎಂದು ಹೇಳಿದರು. ಹೊಸದಾಗಿ ಹುಟ್ಟದೇ ಇದ್ದರೆ ಒಬ್ಬನು ಎಲ್ಲಿ ಬರೋದಿಲ್ಲ ಅಂತೆ? ಇಲ್ಲಿ ಎಲ್ಲಾದರೂ ಸುತ್ತಕೊಂಡು ಅಲೆಮಾರಿಗಳಾಗಿ ಬದುಕಬಹುದು. ಈ ಪ್ರೇಯರ್ ಗ್ರೂಪ್, ಆ ಪ್ರೇಯರ್ ಗ್ರೂಪ್, ಆ ಸಭೆ, ಈ ಸಭೆ, ಆ ಚರ್ಚ್, ಈ ಚರ್ಚ್, ಆ ಡಿನಾಮಿನೇಷನ್, ಈ ಡಿನಾಮಿನೇಷನ್, ಆ ಜಾತಿ, ಈ ಜಾತಿ, ಎಲ್ಲೂ ಸೇರ್ಕೋಬಹುದು. ಅದಕ್ಕೆ ಹೊಸದಾಗಿ ಹುಟ್ಟೋದೇನು ಬೇಕಾಗಿಲ್ಲ. ಅದಕ್ಕೆ ಈ ಹೊಸ ಜನ್ಮದ ಅನುಭವ ಏನು ಬೇಕಾಗಿಲ್ಲ. ಏನೋ ಒಂದಿಷ್ಟು ಬಾಹ್ಯ ಆಚರಣೆ ಮಾಡಿದರೆ ಸಾಕು, ಒಂದಿಷ್ಟು ಸಂಪ್ರದಾಯಗಳನ್ನ ಮಾಡಿದರೆ ಸಾಕು, ಅಲ್ಲಿ ಇಲ್ಲಿ ಸ್ವಲ್ಪ ಎಣ್ಣೆ, ತೀರ್ಥ, ಉಪ್ಪು ಎಲ್ಲ ಹಚ್ಕೊಂಡ್ರೆ ಸಾಕು, ಎಲ್ಲೋ ಸೇರ್ಕೋಬಹುದು. ಆದರೆ ಯೇಸು ಕ್ರಿಸ್ತನಲ್ಲಿ ನಾವು ಒಂದಾಗಬೇಕಾದ್ರೆ, ಸ್ವರ್ಗ ರಾಜ್ಯಕ್ಕೆ ಬರಬೇಕಾದ್ರೆ, ಈ ಅಮರ ಜೀವದ ಅನುಭವಕ್ಕೆ ನಾವು ಬರಬೇಕಾದ್ರೆ ಯೇಸು ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟಬೇಕು. ಯು ಮಸ್ಟ್ ಬಿ ಬಾರ್ನ್ ಅಗೇನ್. ನೀನು ನೂತನವಾಗಿ ಹುಟ್ಟಬೇಕು, ನಿನ್ನದು ಹೊಸ ಜನ್ಮ ಪಡ್ಕೋಬೇಕು. ನೀನು ಸುಮ್ಮನೆ ನನಗೆ ಯೇಸು ಗೊತ್ತು, ಬೈಬಲ್ ಗೊತ್ತು, ವಾಕ್ಯ ಗೊತ್ತು, ಚರ್ಚಿಗೆ ಬರ್ತೀನಿ, ನಾವು ಕ್ರೈಸ್ತರಾಗಿದ್ದೀವಿ, ಕ್ರೈಸ್ತ ಧರ್ಮದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದೀವಿ, ನಾವು ಆ ಪ್ರಾರ್ಥನೆ ಮಾಡ್ತೀವಿ, ಈ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವರ್ಗದ ಒಳಗಡೆ ಬರಲಿಕ್ಕಾಗಲ್ಲ, ಅಥವಾ ಯೇಸುವಿನಲ್ಲಿ ಎಂಟ್ರಿ ಸಿಗೋದಿಲ್ಲ. ಯೇಸುವಿನಲ್ಲಿ ಬರಲಿಕ್ಕೆ ಆಗಬೇಕಾದ್ರೆ, ದೇವರಲ್ಲಿ ಬರಲಿಕ್ಕೆ ಆಗಬೇಕಾದ್ರೆ, ನಿತ್ಯ ಜೀವದ ಅನುಭವ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಬೇಕಾದ್ರೆ ಯೇಸು ಹೇಳ್ತಾರೆ, ಒಂದೇ ಕಂಡೀಷನ್, ಹೊಸದಾಗಿ ಹುಟ್ಟಬೇಕು. ನೀನು ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದ್ರಿಂದ ನೀನು ನಿಜವಾದ ಇಸ್ರಾಯೇಲ್ ಆಗೋದಿಲ್ಲ. ನೀನು ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ್ರಿಂದ ಅಬ್ರಹಾಮನ ಮಗನಾಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಅಬ್ರಹಾಮನ ಸಂತತಿ ಆಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅಬ್ರಹಾಮನೇ ಹುಟ್ಟಿದ್ರು, ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ್ರು, ಅಬ್ರಹಾಮನ ವಂಶ ಆಗಲ್ಲ ಅಂತೆ. ಹಾಗಾದರೆ ಶರೀರದಿಂದ ಹುಟ್ಟಿದ್ರಿಂದ ಅದು ಬರೀ ಶರೀರಮಯ ಅಷ್ಟೇ, ಲೋಕಮಯ ಅಷ್ಟೇ. ದೇವರಿಂದ ಹುಟ್ಟಿದ್ದು, ವಾಟ್ ಈಸ್ ಬಾರ್ನ್ ಆಫ್ ದ ಫ್ಲೆಶ್ ಈಸ್ ಫ್ಲೆಶ್, ವಾಟ್ ಈಸ್ ಬಾರ್ನ್ ಆಫ್ ದ ಸ್ಪಿರಿಟ್ ಇಸ್ ಸ್ಪಿರಿಟ್. ಯೇಸು ಹೇಳಿದ ಮಾತು. ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀರಿ, ಯಾವ ಧರ್ಮದಲ್ಲಿ ಹುಟ್ಟಿದ್ದೀರಿ, ಯಾರಿಂದ ಹುಟ್ಟಿದ್ದೀರಿ, ಅದೆಲ್ಲ ಲೋಕದ್ದು. ದೇವರಿಂದ ಹುಟ್ಟಿದರೆ ಮಾತ್ರ ನೀವು ಸ್ವರ್ಗದ ಒಳಗಡೆ ಎಂಟ್ರಿ. ಅದಕ್ಕೆ ಯೇಸು ಹೇಳಿದ್ದು, ನೀವು ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ್ದೀರೋ, ಮತ್ತಾಯನ ವಂಶದಲ್ಲಿ ಹುಟ್ಟಿದ್ದೀರೋ, ಜೋಸೆಫ್ ವಂಶದಲ್ಲಿ ಹುಟ್ಟಿದ್ದೀರೋ, ದಾವಿದ ವಂಶದಲ್ಲಿ ಹುಟ್ಟಿದ್ದೀರೋ, ಎಲ್ಲಿ ಹುಟ್ಟಿದ್ದೀರೋ,
ಒಳ್ಳೆಯದು, ಗಾಡ್ ಬ್ಲೆಸ್ ಯು. ಆದರೆ ನೀನು ಹೊಸದಾಗಿ ಹುಟ್ಟದೇ ಇದ್ದರೆ ನೀನು ದೇವರ ವಂಶದವನಾಗ್ಲಿಕ್ಕೆ ಆಗೋದಿಲ್ಲ, ನೀನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಆಗ್ಲಿಕ್ಕೆ ಆಗೋದಿಲ್ಲ, ಸ್ವರ್ಗ ಸಾಮ್ರಾಜ್ಯದೊಳಗಡೆ ಪ್ರವೇಶಿಸ್ಲಿಕ್ಕೆ ಆಗೋದಿಲ್ಲ. ಹೊಸದಾಗಿ ಹುಟ್ಟೋದು ಅಂತ ಹೇಳಿದಾಗ ಹೇಗೆ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ಪವಿತ್ರಾತ್ಮನಿಂದಲೂ ನೀರಿನಿಂದಲೂ, ಪವಿತ್ರಾತ್ಮನಿಂದಲೂ. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಸೆಕೆಂಡ್ ಟೈಮ್ ಮತ್ತೆ ರಿಪೀಟ್ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀರಿನಿಂದಲೂ ಪವಿತ್ರಾತ್ಮನಿಂದಲೂ, ನೀರಿನಿಂದಲೂ ಪವಿತ್ರಾತ್ಮನಿಂದಲೂ, ನೀರಿನಿಂದಲೂ ಪವಿತ್ರಾತ್ಮನಿಂದಲೂ. ಎರಡು ವಿಷಯ ಇದೆ. ಯಾವುದು? ನೀರಿನಿಂದಲೂ ನೀರಿನಿಂದಲೂ. ಪವಿತ್ರಾತ್ಮನಿಂದಲೂ. ಈ ನೀರು ನಮಗೆ ಗೊತ್ತು, ದೀಕ್ಷಾ ಸ್ನಾನವನ್ನು ಸೂಚಿಸ್ತದೆ ಅಥವಾ ವಿಶ್ವಾಸವನ್ನು ಸೂಚಿಸ್ತದೆ. ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನ ಅಥವಾ ವಿಶ್ವಾಸ ಸ್ನಾನ ಅಂತ ಹೇಳ್ತೀವಿ. ಓಕೆ, ಬ್ಯಾಪ್ಟಿಸಮ್ ಸುಮ್ಮನೆ ನೀರಲ್ಲಿ ಮುಳುಗೋದಲ್ಲ, ಇದು ವಿಶ್ವಾಸವಿಟ್ಟು ನಾನು ನೀರಿನಿಂದ ದೀಕ್ಷೆ ಪಡ್ಕೊಳ್ಳೋದು. ಏನೆಂದು ವಿಶ್ವಾಸ ಇಟ್ವಿ? ಏನೆಂದು ವಿಶ್ವಾಸ ಇಟ್ರಿ? ರೋಮನ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ರಿಂದ ಇರ್ತಕ್ಕಂಥ ವಾಕ್ಯಗಳು ಓದಿದರೆ ನಮಗೆ ಗೊತ್ತಾಗುತ್ತೆ. ದೀಕ್ಷಾ ಸ್ನಾನ ಇಲ್ಲಿ ನೀರಿನಿಂದ ಅಂತ ಇದೆಯಲ್ವಾ, ಈ ನೀರಿನಿಂದ ಅಂತ ಬರುವಾಗ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ. ಸುಮ್ಮನೆ ನೀರಲ್ಲಿ ಹೋಗಿ ಮುಳುಗೋದಲ್ಲ, ಅಥವಾ ಸುಮ್ಮನೆ ನೀರು ತಲೆ ಮೇಲೆ ಹಾಕ್ಕೊಳ್ಳೋದಲ್ಲ. ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾ ಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾ ಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ ಹೀಗಿರಲಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾ ಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಹಲ್ಲೆಲೂಯಾ. ಹೊಸ ಜೀವ ಹೊಂದಿ ಬಾಳುತ್ತೇವೆ. ಈಗ 3 ವಿಷಯ ಇದೆ. ನೀರಲ್ಲಿ ಮುಳುಗೋಕ್ಕಿಂತ ಮುಂಚೆ 3 ವಿಷಯ ಅರ್ಥ ಆಗಬೇಕು, ಅಥವಾ ದೀಕ್ಷಾ ಸ್ನಾನದಕ್ಕಿಂತ ಮುಂಚೆ 3 ವಿಷಯ ಅರ್ಥ ಆಗಬೇಕು. ಒಂದೇನು? ದೀಕ್ಷಾ ಸ್ನಾನದ ಮುಖಾಂತರ ಏನಾಗ್ತೀವಿ? ಯೇಸು ಕ್ರಿಸ್ತನಲ್ಲಿ ಐಕ್ಯಗೊಂಡು ನಾನು ಮರಣ ಹೊಂದಿದೆ. 2ನೇದು ಸಮಾಧಿಯಾದೆ. 3ನೇದು ಯೇಸುವಿನಲ್ಲಿ ಐಕ್ಯಗೊಂಡು ಪುನರುತ್ಥಾನನಾದೆ. ಅರ್ಥ ಆಗ್ತಿದೆಯಾ? ಪುನರುತ್ಥಾನರಾದಾಗ ಏನು ಸಿಕ್ತು? ಹೊಸ ಜೀವ ಸಿಕ್ತು. ಹಳೇದೇನಾಯಿತು? ಎಲ್ಲಿ ಹಳೆದೋಯ್ತು? ಶಿಲುಬೆ ಮೇಲೆ, ಯೇಸುವಿನ ದೇಹದ ಮುಖಾಂತರವಾಗಿ ಶಿಲುಬೆ ಮೇಲೆ ಹಳೆದು ಅಳಿದೋಯ್ತು. ನೀನಿದನ್ನು ನಂಬ್ತೀಯಾ? ಹಾಗಾದರೆ ಮುಳುಗೋ. ಅದನ್ನೇ ಹೇಳಿದ್ದು ಫಿಲಿಪ್ಪ ಆ ಕಂಚುಕಿಗೆ ಏನಂತ? ನೀನು ಇದನ್ನು ವಿಶ್ವಾಸಿಸ್ತೀಯಾ? ಅದನ್ನು ನೀರಲ್ಲಿ ಮುಳುಗು, ದೀಕ್ಷೆ ಕೊಡ್ತೀನಿ. ಏನು ವಿಶ್ವಾಸಿಸ್ಬೇಕು ಅವನೀಗ? ಯೇಸು ನನ್ನ ಪ್ರಭು ಅಲ್ಲ, ಯೇಸು ಕ್ರಿಸ್ತರು ನನ್ನ ಬದಲಿಗೆ ನನ್ನ ಪಾಪವನ್ನು ತಮ್ಮ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಗೆ ಚಡಿದಿದ್ದಾರೆ ಎಂದು ನಾನು ನಂಬಬೇಕು. ಯೇಸು ಕ್ರಿಸ್ತರು ಸಮಾಧಿ ಆದಾಗ ನಾನು ಬರೀಡ್, ಐ ಆಮ್ ಆಲ್ಸೋ ಬರೀಡ್ ಇನ್ ಕ್ರೈಸ್ಟ್. ಸಮಾಧಿ ಆದ ಇಲ್ಲ, ಸಮಾಧಿ ಆದವ್ರು ಹೇಗಿದ್ದಾರಾ? ಇಲ್ಲ, ಹೋದ್ರು, ಮುಗೀತವ್ರ ಕತೆ. ನಿನ್ನ ಕತೆ ಮುಗೀತು. ದೀಕ್ಷಾ ಸ್ನಾನ ಸುಮ್ಮನೆ ಅಲ್ಲ. ಅದಕ್ಕೆ ಕೆಲವೊಬ್ಬರು ಪ್ರಾಟೆಸ್ಟೆಂಟ್ ಹೇಳ್ತಾರೆ ನೀರಲ್ಲಿ ಪೂರ್ತಿ ಮುಳುಗಬೇಕಂತೆ, ತಲೆ ಕೂದಲು ಕಾಣಬಾರ್ದಂತೆ, ಪೂರ್ತಿ ಮುಳುಗಿ ಎದ್ರೇನೆ ಅಂತ. ನೀನು ಎಷ್ಟು ಮುಳುಗಿದ್ರು, ಪೂರ್ತಿ ಕಂಡ್ರು ಕಾಣದೇ ಇದ್ದರು, ನಿನಗೆ ವಿಶ್ವಾಸ ಇಲ್ಲದಿದ್ದರೆ ನೀನು ಕೆರೆಯಲ್ಲಿ ಬಿಚ್ಚಿ ಹತ್ತೋದ್ರೂ ಪ್ರಯೋಜನ ಇಲ್ಲ. ಆಯಿತಾ? ಮುಖ್ಯವಾಗಿ ಬೇಕಾಗಿರೋದೇನು ಗೊತ್ತಾ? ನೀನು ನೀರಲ್ಲಿ ಮುಳುಗದಿದ್ರೂ ಪರವಾಗಿಲ್ಲ, ಯೇಸುವಿನಲ್ಲಿ ಮುಳುಗಬೇಕು. ಯಾರಲ್ಲಿ ಮುಳುಗಬೇಕು? ಯೇಸುವಿನಲ್ಲಿ ಮುಳುಗೋದು ಮುಖ್ಯ. ನೀರಲ್ಲಿ ಆಮೇಲೆ ಮುಳುಗೋದು. ಫಸ್ಟ್ ಯೇಸುವಿನಲ್ಲಿ ಮುಳುಗು. ಯೇಸುವಿನಲ್ಲಿ ಮುಳುಗಿದ ಮೇಲೆ ಎಲ್ಲಾದರೂ ಮುಳುಕೋ, ಏನು ತೊಂದರೆ ಇಲ್ಲ. ನೀನು ಯೇಸುವಿನಲ್ಲೇ ಮುಳುಗ್ದೇನೆ ಬೇರೆ ಎಲ್ಲಿ ಮುಳುಗಿದ್ರು ಏನು ಪ್ರಯೋಜನ ಇಲ್ಲ. ನೀನು ಮುಳುಗಿ ತಗೊಂಡ್ರು ಮುಳುಗದೇ ತೆಗೆದುಕೊಂಡ್ರೂ ಪ್ರಯೋಜನ ಇಲ್ಲ. ದೀಕ್ಷಾ ಸ್ನಾನಕ್ಕೆ ಅರ್ಥ ಇದೆ. ಯೇಸು ಕ್ರಿಸ್ತರಲ್ಲಿ ನಾನು ಸತ್ತೆ
ಸಮಾಧಿಯಾದೆ. ಯೇಸು ಸಮಾಧಿಯೊಳಗಿಂದ ಎದ್ದು ಬಂದ ಹಾಗೆ ನಾನು ಕೂಡ ಎದ್ದು ಬಂದೆ. ಅದಕ್ಕೆ ನೀರಲ್ಲಿ ಮುಳುಗಿಸಿ ಈಗ ಮೇಲಕ್ಕೆತ್ತೋದು. ಅದರ ಅರ್ಥ ಏನು ಗೊತ್ತಾ? ಇನ್ನು ನೀನಿಲ್ಲ, ಸತ್ತೆ, ಇನ್ನು ಜೀವಿಸುತ್ತಿರುವುದು ನೀನಲ್ಲ, ಯೇಸು ಜೀವಿಸ್ತಾ ಇದ್ದಾರೆ. ಯು ಆರ್ ನೋ ಮೋರ್ ಯು ಆರ್ ಎ ಕ್ರಿಶ್ಚಿಯನ್. ಕ್ರೈಸ್ಟ್ ಇನ್ ಯು. ನೀನಿಲ್ಲ ಇನ್ನು, ಆಯಿತಾ? ಇನ್ನು ಕ್ರಿಸ್ತ ನಿನ್ನಲ್ಲಿ ಇದ್ದಾನೆ. ಯು ಆರ್ ಎ ಕ್ರಿಶ್ಚಿಯನ್, ಕ್ರೈಸ್ಟ್ ಇನ್ ಯು. ಅದನ್ನೇ ಯೇಸು ಸ್ವಾಮಿ ಹೇಳಿದ ಮಾತಿನ ಅರ್ಥ. ನೀರಿನಿಂದಲೂ ಮತ್ತು ನೀನು ಹೀಗೆ ಮುಳುಗಿ ಹೇಳುವಾಗ ನಿನಗೆ ಬದುಕಲಿಕ್ಕೆ ಬೇಕಲ್ಲ, ಜೀವ ಬೇಕಲ್ಲ. ನಿನ್ನ ಜೀವ ಈಗ ಹೋಯ್ತು, ಯೇಸು ಕ್ರಿಸ್ತರಲ್ಲಿ ನಿನ್ನ ಜೀವ ಹೋಯ್ತು. ಈಗ ನಿನಗೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಜೀವ ಬೇಕಲ್ಲ. ಅದಕ್ಕೆ ದೇವರು ಅವರ ಜೀವ, ಪುತ್ರನ ಜೀವವನ್ನೇ ನಿಮಗೆ ಕೊಟ್ಟರು. ಅವರೇ ಪರಿಶುದ್ಧಾತ್ಮರು. ಹೀಗೆ ವಿಶ್ವಾಸದ ಮುಖಾಂತರ ನೀರಿನಿಂದಲೂ ಪವಿತ್ರಾತ್ಮನನ್ನು ಪಡ್ಕೊಂಡು ಹೊಸ ಜನ್ಮ ಪಡ್ಕೊಳ್ಳದೇ ಇದ್ದರೆ ಸ್ವರ್ಗ ಇಲ್ಲ ಸಹೋದರ, ಸ್ವರ್ಗ ಇಲ್ಲ ಸಹೋದರಿ. ನೀನು ಯಾವ ಡಿನಾಮಿನೇಷನ್ಗೂ ಸೇರ್ಕೊಳ್ಬೋದು, ಬೇಕಾದರೆ ಯಾವ ಸಭೆಗೆ ಬೇಕಾದರೂ ಸೇರ್ಕೋಬೋದು, ಯಾವ ಪ್ರೇಯರ್ ಗ್ರೂಪ್ಗೂ, ರಿಟ್ರೀಟ್ ಸೆಂಟ್ರಿಗೂ ಸೇರ್ಕೋಬೋದು. ಅದಕ್ಕೆ ಇದೆಲ್ಲ ಏನು ಬೇಕಾಗಿಲ್ಲ. ನೀನು ಹೊಸ್ದಾಗಿ ಹುಟ್ಟೋದೇನು ಬೇಕಾಗಿಲ್ಲ. ನಿನಗೆ ಹಲ್ಲೆಲೂಯ ಹೇಳಲಿಕ್ಕೆ ಬಂದರೆ ಸಾಕು. ನಿನಗೆ ಪರಲೋಕ ಮಂತ್ರ, ನಮೋ ಮರಿಯ ಮಂತ್ರ, ಹಲ್ಲೆಲೂಯ, ಅನ್ಯ ಭಾಷೆ, ಒಂದಿಷ್ಟು ಬೈಬಲ್ ವಾಕ್ಯ, ಒಂದಿಷ್ಟು ಹಾಡು, ಸ್ತುತಿ, ಸ್ತೋತ್ರ ಎಲ್ಲ ಗೊತ್ತಿದ್ದರೆ ನಿನ್ನನ್ನು ಹುಡ್ಕೊಂಡು ಬಂದು ಸೇರಿಸ್ಕೊಳ್ತಾರೆ ಅಲ್ಲಿ ಇಲ್ಲಿ ಎಲ್ಲ. ಆದರೆ ಸ್ವರ್ಗದೊಳಗಡೆ ನಿನ್ನನ್ನು ಸೇರಿಸ್ಕೊಳ್ಳಿಕ್ಕಾಗಬೇಕಾದ್ರೆ, ಯೇಸು ಕ್ರಿಸ್ತನ ನಿಜವಾದ ದೇಹದಲ್ಲಿ, ಆತನ ಸಭೆಯಲ್ಲಿ ನಿನ್ನನ್ನು ಇರಿಸ್ಕೊಳ್ಳಿಕ್ಕೆ ಆಗಬೇಕಾದ್ರೆ ನೀನು ಹೊಸದಾಗಿ ಹುಟ್ಟಲೇಬೇಕು. ನೀರಿನಿಂದಲೂ ಪರಿಶುದ್ಧ ಆತ್ಮನಿಂದಲೂ ಒಂದು ನೂತನವಾದ ಜನ್ಮವನ್ನು ಪಡ್ಕೋಬೇಕು. ಇದು ಯಾವಾಗ ಆಗುತ್ತೆ? 1 ಪೇತ್ರ 1:23 ವಾಕ್ಯ ಹೇಳುತ್ತೆ, ನೀವು ಅನಂತ ಸಜೀವವಾದ ವಾಕ್ಯದ ಮುಖಾಂತರ. ವಾಕ್ಯ ಬೇಕು. ಈ ವಾಕ್ಯ ಯಾಕೆ ಉಪದೇಶ ಮಾಡ್ತಿದ್ದೀವಿ ಅಂದರೆ, ಇದ್ರ ಮುಖಾಂತರ ನಿಮ್ಮಲ್ಲಿ ಕೆಲವರಾದರೂ ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಲಿ ಅಂತ. ಆಮೆನ್. ಈಗ ನಮಗೆ ನಿಮ್ಮನ್ನು ಹೊಸದಾಗಿ ಹುಟ್ಟಿಸ್ಲಿಕ್ಕೆ ಆಗಲ್ಲ, ಆಯಿತಾ? ಈ ಪ್ರಪಂಚದಲ್ಲಿರೋ ಯಾವ ಮನುಷ್ಯನಿಗೂ ನಿಮ್ಮನ್ನು ಹೊಸದಾಗಿ ಹುಟ್ಟಿಸ್ಲಿಕ್ಕೆ ಆಗಲ್ಲ. ಆದರೆ ನಿಮಗೆ ಹೊಸ ಜನ್ಮ ಕೊಡ್ಲಿಕ್ಕೆ ಸಾಧ್ಯ ಆಗೋದು ಒಂದಿದೆ, ಅದೇ ಜೀವವುಳ್ಳ ದೇವರ ವಾಕ್ಯಗಳು, ಶುಭ ಸಂದೇಶ. ಗಾಸ್ಪಲ್ ಅಲೋನ್ ಹ್ಯಾಸ್ ದ ಪವರ್ ಟು ಗಿವ್ ಯು ನ್ಯೂ ಬರ್ತ್. ನಿಮಗೆ ಹೊಸ ಜನ್ಮ ಕೊಡಲಿಕ್ಕೆ ಶಕ್ತಿ ಉಳ್ಳದ್ದು ಒಂದಿದೆ, ಒಂದು ಮಾತ್ರ ಇದೆ, ಅದೇ ಕ್ರಿಸ್ತ ಯೇಸುವಿನ ಶುಭ ಸಂದೇಶ, ದೇವರ ಸಜೀವ ವಾಕ್ಯ, ಲಿವಿಂಗ್ ವರ್ಡ್ ಆಫ್ ಗಾಡ್. ನೀವು ಸಜೀವವಾದ ಅನಂತ ದೈವವಾಕ್ಯದ ಮೂಲಕ. ಯಾವುದರ ಮೂಲಕ? ಅನಂತ ದೈವವಾಕ್ಯದ ಮೂಲಕ. ತೀರ್ಥದ ಮೂಲಕ ಅಲ್ಲ, ದೈವವಾಕ್ಯದ ಮೂಲಕ. ಹಚ್ಕೊಂಡಿರುವ ಎಣ್ಣೆಯ ಮೂಲಕ ಅಲ್ಲ, ದೈವವಾಕ್ಯದ ಮೂಲಕ. ಮುಳುಗಿ ಎದ್ದಿದ್ರ ಮೂಲಕ ಅಲ್ಲ, ದೈವವಾಕ್ಯದ ಮೂಲಕ. ಹಲ್ಲೆಲೂಯಾ ಹೇಳಿದ್ರ ಮೂಲಕ ಅಲ್ಲ, ದೈವವಾಕ್ಯದ ಮೂಲಕ. ಯಾವುದರ ಮೂಲಕ? ದೈವವಾಕ್ಯದ ಮೂಲಕ. ವೆರಿ ಇಂಪಾರ್ಟೆಂಟ್. ಸಜೀವವಾದ ಅನಂತ ದೈವವಾಕ್ಯದ ಮೂಲಕ ಹೊಸ ಜನ್ಮವನ್ನು ಪಡೆದಿದ್ದೀರಿ. ಹೊಸ ಜನ್ಮವನ್ನು ಪಡೆದಿದ್ದೀರಿ. ಈ ಜನ್ಮವನ್ನು ನೀವು ಪಡೆದಿರುವುದು, ಈ ಜನ್ಮವನ್ನ ನೀವೀಗ ಪಡೆದಿರುವುದು ಮರ್ತ್ಯ ಮಾನವನಿಂದಲ್ಲ, ಅಮರ ದೇವರಿಂದ. ದೇವರಿಂದ ಹುಟ್ಟಿದ್ದು ದೈವಮಯ. ಆಮೆನ್. ಹಲ್ಲೆಲೂಯಾ. ಮನುಷ್ಯರಿಂದ ಹುಟ್ಟಿದ್ದು ತಿನ್ನು, ಕುಡಿ, ಪ್ರಾರ್ಥಿಸು. ಯಾಕೆ ಪ್ರಾರ್ಥಿಸು? ಆಶೀರ್ವಾದಕ್ಕಾಗಿ, ಬಿಡುಗಡೆಗಾಗಿ, ಅದ್ಭುತಕ್ಕಾಗಿ. ಓಡು ಧ್ಯಾನಕ್ಕಾಗಿ. ಯಾಕೆ? ಆಶೀರ್ವಾದ ಬೇಕು. ಆದರೆ ಹೊಸ ಜನ್ಮಕ್ಕಾಗಿ ಓಡಬೇಕು. ಹೊಸ ಜನ್ಮ ಪಡ್ಕೊಂಡ ಮೇಲೆ ಯಾಕೆ ಓಡಬೇಕು? ಸ್ವರ್ಗಕ್ಕೆ ಹೋಗಲಿಕ್ಕೆ ಅನ್ನೋದಕ್ಕಿಂತ ನಮ್ಮ ಸಂಪೂರ್ಣ ವಿಮೋಚನೆಗಾಗಿ ಓಡಬೇಕು. ಅದೇ ಪೇತ್ರನ ಬರೆದ ಪತ್ರಿಕೆ ಮುಂದೆ ಇದೆ. ನೆಕ್ಸ್ಟ್ ಚಾಪ್ಟರ್ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಹೊಸ ಜನ್ಮವನ್ನು ಹೊಸ ಜನ್ಮ ಪಡ್ಕೊಂಡ್ಮೇಲೆ ಏನು ಮಾಡಬೇಕು? ನಿದ್ದೆ ಮಾಡಬಾರ್ದು. ಹೊಸ ಜನ್ಮ ಪಡೆದಾದ ಮೇಲೆ ಶಿಶುಗಳ ಹಾಗೆ ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಿರಿ. ಶುದ್ಧವಾದ ಆಧ್ಯಾತ್ಮಿಕ ಹಾಲು, ಪ್ಯೂರ್ ಸ್ಪಿರಿಚುವಲ್ ಮಿಲ್ಕ್, ವಿಚ್ ಈಸ್ ದ ವರ್ಡ್ ಆಫ್ ಗಾಡ್. ಈ ಟ್ರಾನ್ಸ್ಲೇಷನಲ್ಲಿ ಇಲ್ಲ, ಏನು ಮಾಡೋದು? ಸಾರಿ, ಆಯಿತಾ? ಪ್ಯೂರ್ ಸ್ಪಿರಿಚುವಲ್ ಮಿಲ್ಕ್ ವಿಚ್ ಈಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಎಂಬಂತಹ ಶುದ್ಧವಾದ, ಮಾಲಿನ್ಯವಿಲ್ಲದ, ಆತ್ಮಿಕ
ಹಾಲಿಗಾಗಿ ಹಂಬಲಿಸಿರಿ. ಒಂದು ಮಗು ಹುಟ್ಟಿದಾಗ ಆ ಮಗು ತಾಯಿಯ ಹಾಲಿಗಾಗಿ ಹಂಬಲಿಸುವ ಹಾಗೆ ನೀವು ಕೂಡ ಆತ್ಮಿಕ ಜನ್ಮ ಪಡೆದುಕೊಂಡು ಹೊಸ ಶಿಶುಗಳಾಗಿದ್ದೀರಿ. ನೀವು ನಿಜವಾಗಲೂ ಆತ್ಮಿಕ ಜನ್ಮ ಪಡ್ಕೊಂಡವರಾಗಿದ್ದರೆ, ನಿಮ್ಮೊಳಗಡೆ ನಿಜವಾಗಲೂ ಕ್ರಿಸ್ತ ಯೇಸುವಿನ ಆತ್ಮ ಇರುವುದೇ ಆದರೆ ಖಂಡಿತವಾಗಲೂ ಅದೇ ನಾನು ಹೇಳಿದ್ದು, ದ್ಯಾಟ್ ಹೋಲಿ ಸ್ಪಿರಿಟ್ ವಿಲ್ ಕ್ರಿಯೇಟ್ ಸ್ಪಿರಿಚುವಲ್ ಥರ್ಸ್ಟ್ ಇನ್ ಯು. ಹೋಲಿ ಸ್ಪಿರಿಟ್ ವಿಲ್ ಕ್ರಿಯೇಟ್ ಸ್ಪಿರಿಚುವಲ್ ಥರ್ಸ್ಟ್ ಫಾರ್ ದ ಸ್ಪಿರಿಚುವಲ್ ಮಿಲ್ಕ್. ನಿಮ್ಮೊಳಗಡೆ ನಿಜವಾದ ಹೋಲಿ ಸ್ಪಿರಿಟ್ ಇದ್ದರೆ, ನಿಜವಾದ ಆತ್ಮಿಕ ಹಾಲು, ಶುದ್ಧವಾದ ಆತ್ಮಿಕ ಹಾಲು ಯಾವುದು? ಶುಭ ಸಂದೇಶ, ದೇವರ ವಾಕ್ಯ. ಇದಕ್ಕಾಗಿ ದಾಹವನ್ನು ಕ್ರಿಯೇಟ್ ಮಾಡ್ತಾರೆ. ನಿಮ್ಮಲ್ಲಿ ಡಮ್ಮಿ ಸ್ಪಿರಿಟ್ ಆದರೆ ನಿಮ್ಮನ್ನು ಪುಣ್ಯಕ್ಷೇತ್ರಗಳಿಗೆ ಓಡಿಸುತ್ತೆ. ಅಲ್ಲಿ ಹೋಗು ತಗಡು ಕಟ್ಕೋ, ಇಲ್ಲಿ ಹೋಗು ತಾಯ್ತ ಕಟ್ಕೋ, ಇಲ್ಲಿ ಹೋಗು ಇನ್ನೊಂದು ಕಟ್ಕೋ, ಅಲ್ಲಿ ಹೋಗು ಕ್ಯಾಂಡ್ಲ್ ಇಡು, ಅಲ್ಲಿ ಹೋಗು ಬಟ್ಟೆ ಸುತ್ತು, ಅಲ್ಲಿ ಹೋಗು ಸೀರೆ ಕೊಡು, ಇಲ್ಲಿ ಹೋಗು ಟೊಪ್ಪಿ ಕೊಡು, ಇಲ್ಲಿ ಹೋಗಿ ಕ್ಯಾಂಡ್ಲು ಕೊಡು, ಅಲ್ಲಿ ಹೋಗಿ ಕುರಿ ಕೊಡು, ಕೋಳಿ ಕೊಡು, ತಲೆ ಕೂದಲು ಕೊಡು, ಲಾಸ್ಟಿಗೆ ಪ್ರಾಣ ಕೊಡು. ನಿನಗೇನು ಸಿಗಲ್ಲ, ಏನು ಸಿಗಲ್ಲ. ಯು ಶಲ್ ನೋ ದ ಟ್ರೂತ್ ಆ್ಯಂಡ್ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಸತ್ಯ ಅರಿತುಕೊಳ್ಳಿ, ಸತ್ಯ ನಿಮಗೇನು ಕೊಡುತ್ತೆ? ಸ್ವತಂತ್ರ ಕೊಡುತ್ತೆ. ಆ ಸತ್ಯವೇ ನೀವು ಆಲಿಸುತ್ತಿರುವ ಶುಭ ಸಂದೇಶ. ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಿರಿ, ಅದನ್ನು ಕುಡಿದು ಬೆಳೆಯುತ್ತಾ ಜೀವೋದ್ಧಾರವನ್ನು ಹೊಂದುವಿರಿ. ಏನು ಹೊಂದುವಿರಿ? ಹಾಗಾದರೆ ನಮಗೆ ಹೊಸದಾಗಿ ಹುಟ್ಟಲಿಕ್ಕೇನು ಬೇಕು? ವಾಕ್ಯ ಬೇಕು. ಹುಟ್ಟಿದ ಮೇಲೆ ಏನು ಬೇಕು? ಹುಟ್ಟಲಿಕ್ಕೆ ವಾಕ್ಯ ಬೇಕಲ್ವಾ? ಹುಟ್ಟಿದ ಮೇಲೆ ವಾಕ್ಯ ಯಾಕೆ ಬೇಕು? ಆಧ್ಯಾತ್ಮಿಕ ಬೆಳವಣಿಗೆಗೆ ದೇವರ ವಾಕ್ಯ ಬೇಕು. ಆದ್ದರಿಂದ ಬೆಳವಣಿಗೆ ಧ್ಯಾನಕೂಟಗಳಿದೆ. ನಾವು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಕಡೆಯಿಂದ ಬೆಳವಣಿಗೆ ಧ್ಯಾನಕೂಟಗಳನ್ನು ಅಲ್ಲಿ ಇಲ್ಲಿ ಎಲ್ಲ ಏರ್ಪಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಬೆಳವಣಿಗೆ ಧ್ಯಾನಕೂಟ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ ಜೂನ್ ತಿಂಗಳ 12ನೇ ತಾರೀಕು ಸಂಜೆ 4 ಗಂಟೆಯಿಂದ 15ನೇ ತಾರೀಕು ಭಾನುವಾರ ಸಂಜೆ 4 ಗಂಟೆ ತನಕ ಇದೆ. ಆಧ್ಯಾತ್ಮಿಕ ಬೆಳವಣಿಗೆ ಆಸಕ್ತಿ ಇರುವ ಎಲ್ಲರಿಗೂ ಸ್ವಾಗತ. ಡಮ್ಮಿಗಳು ಯಾರು ದಯವಿಟ್ಟು ಬರಬೇಡಿ. ಆಶೀರ್ವಾದ ಸಿಗುತ್ತೆ, ಬಿಡುಗಡೆ ಸಿಗುತ್ತೆ, ಅದ್ಭುತ ಸಿಗುತ್ತೆ, ಏನೋ ಸಿಕ್ಕಿಬಿಡುತ್ತೆ ಅಂತ ಬರೋರು ಬರಬೇಡಿ. ಯೇಸುಗಾಗಿ ಬರೋರು ಬನ್ನಿ. ಇನ್ನೂ ಹೆಚ್ಚಾಗಿ ಆತನನ್ನು ತಿಳ್ಕೋಬೇಕು, ನಿತ್ಯ ಜೀವದ ಅನುಭವ ಪಡ್ಕೋಬೇಕು, ಪಾಪದಿಂದ ನಾನು ಇನ್ನೂ ಹೊರಗಡೆ ಬರಬೇಕು ಅಂತ ಬಯಸುವವರು, ಆತ್ಮಿಕವಾಗಿ ಬೆಳವಣಿಗೆ ಬಯಸುವವರು ಮೋಸ್ಟ್ ವೆಲ್ಕಮ್. ಅದೇ ರೀತಿಯಲ್ಲಿ ಇದೇ ಶುಕ್ರವಾರ, ಶನಿವಾರ, ಭಾನುವಾರ ದೆಂಕಣಿಕೋಟೆ ಅನ್ಬಾಲಯ ರಿಟ್ರೀಟ್ ಸೆಂಟರ್ನಲ್ಲಿ ಧ್ಯಾನ ಇದೆ. ಫ್ರೀ ರಿಟ್ರೀಟ್. ಇಲ್ಲೇ ಹೊಸೂರಿಂದ ಒಂದು ಅರ್ಧ ಗಂಟೆ ಪ್ರಯಾಣ ದೆಂಕಣಿಕೋಟೆ, ಬೆಂಗಳೂರಿಂದ 1 ಅವರ್ ಜರ್ನಿ ಅಷ್ಟೇ, ಆಯಿತಾ? ಸೊ ನಿಮ್ಮಲ್ಲಿ ಯಾರಿಗಾದರೂ ಬರೋಕ್ಕೆ ಇಷ್ಟ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಫ್ರೈಡೇ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಂಜನಗೂಡು ಕಡೆಯಿಂದ, ಮೈಸೂರು ಕಡೆಯಿಂದ ಎಲ್ಲ ಕೆಲವರು ಬರ್ತಾರೆ. ನಿಮಗೆ ಯಾರಿಗಾದರೂ ಬರಲಿಕ್ಕೆ ಇಷ್ಟ ಇದ್ದರೆ ನಮ್ಮ ಜೋಸೆಫಣ್ಣನೋ ಲೀನಕ್ಕನ್ನೋ ಯಾರನ್ನಾದರೂ ಭೇಟಿ ಆದರೆ, ಅಥವಾ ರಾಜಮ್ಮಕ್ಕಂಗೆ ಕೇಳಿದರೆ ಡೀಟೇಲ್ ಹೇಳ್ತಾರೆ, ನೀವು ಬರ್ಬೋದು. ಆನ್ಲೈನಲ್ಲಿ ಕೇಳ್ತಾ ಇರೋರು ನಿಮಗೂ ಕೂಡ ಬರ್ಬೋದು. ವೆಬ್ ಎಕ್ಸಲ್ಲಿ ಕೇಳ್ತಾ ಇರೋರು ನೀವು ಕೂಡ ಬರ್ಬೋದು. ಎಲ್ಲರಿಗೂ ಸ್ವಾಗತ. ಅದೇ ರೀತಿ ಪ್ರತಿ ತಿಂಗಳು 1ನೇ ಭಾನುವಾರ ಬೆಂಗಳೂರಿನ ಹೋಲಿ ಟ್ರಿನಿಟಿ ಚರ್ಚ್ ಮೈಲಸಂದ್ರ ಅದಕ್ಕೆ ಸಂಬಂಧಪಟ್ಟಂತಹ ಸಂತ ವನಚಿನ್ನಪ್ಪ ಶ್ರೈನ್ ಆ ಸ್ಥಳದಲ್ಲಿ ಒಂದು ದಿನದ ಬೆಳವಣಿಗೆ ಧ್ಯಾನಕೂಟ ಇದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ. ಈ ಎಲ್ಲ ಆತ್ಮೀಕ ಕೂಟಗಳ ಮುಖಾಂತರ ನಮಗೆ ಆತ್ಮಿಕವಾದ ಬೆಳವಣಿಗೆ ಸಿಗ್ತದೆ. ಆತ್ಮಿಕವಾಗಿ ಬೆಳೀಲಿಕ್ಕೆ ಶುದ್ಧವಾದ ಆಧ್ಯಾತ್ಮಿಕ ಹಾಲು ನಮಗೆ ಸ್ವಲ್ಪ ಕುಡಿಲಿಕ್ಕಾಗ್ತದೆ. ಇದನ್ನು ಕುಡಿದು ಏನಾಗುತ್ತೆ? ಇದನ್ನು ಕುಡಿದು ಬೆಳೆದು ನಮ್ಮ ಜೀವೋದ್ಧಾರ ಆಗುತ್ತೆ. ಇದು ಒಂದು ದಿನದಲ್ಲಿ ಆಗಲ್ಲ ಪ್ರಿಯರೇ. ನಮ್ಮ ಸಂಪೂರ್ಣವಾದ ಆ ಒಂದು ಸಾಲ್ವೇಷನ್ ಅನ್ನೋದು, ಅದಕ್ಕೆ ನಾವು ಹೋರಾಟ ಮಾಡಲೇಬೇಕು. ಅದಕ್ಕೆ ಪೌಲರು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರಲ್ವಾ, ಏನಂತ ಹೇಳ್ತಾರೆ? ವರ್ಕೌಟ್ ಯುವರ್ ಓನ್ ಸಾಲ್ವೇಷನ್ ವಿತ್ ಫಿಯರ್ ಆ್ಯಂಡ್ ಟ್ರಂಬ್ಲಿಂಗ್. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 2 ವಾಕ್ಯ 12. ಪ್ರಿಯ ಸಹೋದರರೇ ಸಹೋದರಿಯರೇ, ನಾನು ನಿಮ್ಮಲ್ಲಿ ಇದ್ದಾಗ ನೀವು ಯಾವಾಗಲೂ ನನ್ನ ಮಾತಿನಂತೆ ನಡೆದುಕೊಂಡಿರಿ. ಓಕೆ. ಈಗ ನಾನು ದೂರವಿರುವಾಗ ಇನ್ನು ಹೆಚ್ಚಿನ ಆಸಕ್ತಿಯಿಂದ ನಡೆದುಕೊಳ್ಳಿ. ಓಕೆ. ನಿಮ್ಮ ಜೀವೋದ್ಧಾರಕ್ಕಾಗಿ. ಯಾವುದಕ್ಕಾಗಿ? ನಿಮ್ಮ ಜೀವೋದ್ಧಾರಕ್ಕಾಗಿ. ಅದ್ಭುತಕ್ಕಾಗಿ ಅಲ್ಲ, ಆಶೀರ್ವಾದಕ್ಕಾಗಿ ಅಲ್ಲ, ಬಿಡುಗಡೆಗಾಗಿ ಅಲ್ಲ. ಅದ್ಭುತಕ್ಕಾಗಿ ಅನೇಕ ಧ್ಯಾನಗಳು ಕೂಟಗಳು ಇದೆ, ಆಶೀರ್ವಾದಕ್ಕಾಗಿ ಧ್ಯಾನಗಳು ಕೂಟಗಳು ಅಲ್ಲಿ ಇಲ್ಲಿ ಇದೆ.
ಅನೇಕ ಪುಣ್ಯಕ್ಷೇತ್ರಗಳಿದೆ ಆಶೀರ್ವಾದಕ್ಕಾಗಿ, ಕೂಟಗಳಿಗಾಗಿ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇರೋದು ನಿಮ್ಮ ಪೂರ್ಣ ವಿಮೋಚನೆಗಾಗಿ, ಫಾರ್ ಯುವರ್ ಕಂಪ್ಲೀಟ್ ಸಾಲ್ವೇಷನ್. ಓಕೆ. ನಿಮ್ಮ ಜೀವೋದ್ಧಾರಕ್ಕಾಗಿ, ನಿಮ್ಮ ಜೀವೋದ್ಧಾರಕ್ಕಾಗಿ ಭಯ ಭಕ್ತಿಯಿಂದ ಶ್ರಮಿಸಿರಿ. ಭಯಭಕ್ತಿಯಿಂದ ಭಯಭಕ್ತಿಯಿಂದ ಶ್ರಮಿಸಿರಿ. ಹೇಗೆ ಶ್ರಮಿಸಬೇಕು ಅಂತ ಹೇಳ್ತಿದ್ದಾರೆ ಗೊತ್ತಾ? ಇಂಗ್ಲೀಷಲ್ಲಿ ಏನಿದೆ? ವಿತ್ ಫಿಯರ್ ಅಂಡ್ ಟ್ರಂಬ್ಲಿಂಗ್. ಟ್ರಂಬ್ಲಿಂಗ್ ಅಂದರೆ ನಡುಗೋದು. ಭಯದಿಂದ ನಡುಗ್ತಾ ಬದುಕಬೇಕು ಈ ಲೋಕದಲ್ಲಿ. ಯಾಕೆಂದರೆ ಅಷ್ಟೊಂದು ಪಾಪದ ಪ್ರಚೋದನೆಗಳಿದೆ, ಅಷ್ಟೊಂದು ಆಸಕ್ತಿಗಳು. ಶರೀರ ಅಷ್ಟೊಂದು ಬಯಸುತ್ತೆ, ಲೋಕವನ್ನು ಬಯಸುತ್ತೆ. ನಿಮ್ಮ ಈ ಶರೀರ ಲೋಕವನ್ನು ಬಯಸುತ್ತೆ, ಲೌಕಿಕವಾದವುಗಳನ್ನ ಬಯಸುತ್ತೆ. ಪಾಪ ಮಾಡಲಿಕ್ಕೆ ನಮಗೆ ಇಷ್ಟ, ಕಷ್ಟ ಅಲ್ಲ. ವಿ ಲೈಕ್ ಟು ಕಮಿಟ್ ಸಿನ್. ಅವರ್ ಬಾಡಿ ವಾಂಟ್ಸ್ ಟು ಕಮಿಟ್ ಸಿನ್. ಅದರಿಂದ ನಾವಿಲ್ಲಿ ಭಯಪಟ್ಕೊಂಡೇ ಬದುಕಬೇಕು. ಯಾವ ಭಯ? ಫಿಯರ್ ಆಫ್ ದ ಲಾರ್ಡ್. ದೈವ ಭಯದಲ್ಲಿ ಬದುಕಬೇಕು, ಭಯಭಕ್ತಿಯಿಂದ. ಎಲ್ಲರೂ ನೋಡೋದು ನಾನು ನೋಡಬಾರ್ದು, ಎಲ್ಲರೂ ತಿನ್ನೋದಲ್ಲ ನಾನು ತಿನ್ನಬೇಕಾಗಿರೋದು, ಎಲ್ಲರೂ ಮಾಡೋ ಪ್ರಾರ್ಥನೆ ಅಲ್ಲ ನಾನು ಮಾಡಬೇಕಾಗಿರೋದು, ಎಲ್ಲರೂ ಏನು ಮಾಡ್ತಾರೋ ಅದಲ್ಲ. ನೆವರ್ ಫಾಲೋ ಪೀಪಲ್, ನೆವರ್ ಫಾಲೋ ಎನಿ ರಿಲಿಜಿಯನ್. ಯಾವ ಧರ್ಮವನ್ನು ಹಿಂಬಾಲಿಸಬೇಡಿ, ಯಾವ ಮನುಷ್ಯನನ್ನು ಹಿಂಬಾಲಿಸಬೇಡಿ. ಫಾಲೋ ಜೀಸಸ್, ಫಾಲೋ ದ ಲೀಡಿಂಗ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಪ್ರೇರಣೆಗೆ ಅನುಸಾರವಾಗಿ ಜೀವಿಸಿರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:16 ಪೌಲರು ಹೇಳ್ತಾರೆ, ಇಫ್ ಯು ಟ್ರೂಲಿ ಫಾಲೋ ದ ಲೀಡಿಂಗ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಯು ವಿಲ್ ನಾಟ್ ಗ್ರ್ಯಾಟಿಫೈ ಆರ್ ಸ್ಯಾಟಿಸ್ಫೈ ದ ಕ್ರೇವಿಂಗ್ಸ್ ಆಫ್ ಯುವರ್ ಫ್ಲೆಶ್. ನಿನ್ನ ಶರೀರದ ಇಚ್ಛೆಗಳಿಗೆ ಅನುಸಾರವಾಗಿ ನೀನು ಬದುಕಬಾರ್ದಾದರೆ ಪವಿತ್ರಾತ್ಮನು ಕೊಡುವ ಪ್ರೇರಣೆ ತೆಗೆದುಕೊಂಡು ಆ ಪ್ರೇರಣೆಗೆ ಅನುಸಾರವಾಗಿ ನಿನ್ನ ಜೀವನವನ್ನು ನೀನು ಜೀವಿಸಿದರೆ ಮಾತ್ರನೇ ಸಾಧ್ಯ. ಅದರ್ವೈಸ್ ಯು ವಿಲ್ ಕಮಿಟ್ ಸಿನ್, ಯು ವಿಲ್ ಫಾಲ್ ಬ್ಯಾಕ್. ನೀನು ಮತ್ತೆ ಬೀಳ್ತೀಯ, ಮತ್ತೆ ನೀನು ಕುಸ್ತು ಬೀಳ್ತೀಯ. ನಾನು ಹೇಳುವುದೇನೆಂದರೆ ನೀವು ಪವಿತ್ರಾತ್ಮರ ಪ್ರೇರಣೆಗನುಸಾರವಾಗಿ ನಡೆದುಕೊಳ್ಳಬೇಕು. ಯಾರ ಪ್ರೇರಣೆಗನುಸಾರವಾಗಿ? ಪವಿತ್ರಾತ್ಮನ ಪಡ್ಕೊಂಡಾದ್ಮೇಲೆ ಹೇಳ್ತಾ ಇರೋದು. ಪಡ್ಕೊಳ್ದೇ ಇದ್ದವರಿಗೆ ಏನು ಪ್ರೇರಣೆ ಬರಲ್ಲ, ಬೇರೆ ಪ್ರೇರಣೆ ಬರುತ್ತೆ ನಿಮಗೆ. ಪವಿತ್ರಾತ್ಮನ ಪಡ್ಕೊಂಡ್ಮೇಲೆ ನಿಮ್ಮ ಪ್ರೇರಣೆ ಪವಿತ್ರಾತ್ಮರ ಒಳಗಡೆಯಿಂದ ಕೊಡ್ತಾರೆ ಏನು ಮಾಡಬೇಕು ಅಂತ. ಪವಿತ್ರಾತ್ಮನು ಕೊಡುವ ಪ್ರೇರಣೆಗನುಸಾರವಾಗಿ ನಡೆದುಕೊಳ್ಳಬೇಕು. ಆಗ ದೈಹಿಕ ವ್ಯಾಮೋಹಕ್ಕೆ, ದೇಹ ಇದೆಯಲ್ವಾ, ಇದಕ್ಕೆ ವ್ಯಾಮೋಹ ಇದೆಯಲ್ವಾ, ಈ ದೇಹದ ವ್ಯಾಮೋಹಕ್ಕೆ ನೀವು ಈಡಾಗಲಾರಿರಿ. ಇದು ದೇವರ ವಾಕ್ಯ. ಇಫ್ ಯು ಟ್ರೂಲಿ ಫಾಲೋ ದ ಲೀಡಿಂಗ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಯು ಕ್ಯಾನ್ ಕಮ್ ಔಟ್ ಆಫ್ ಆಲ್ ದ ಡಿಸೈರ್ಸ್ ಆಫ್ ದ ಫ್ಲೆಶ್. ಶರೀರದ ಇಚ್ಛೆಗಳಿಂದ ಹೊರಗೆ ಬರಲಿಕ್ಕಾಗ್ತದೆ ಅಥವಾ ಅದನ್ನು ಜಯಿಸಲಿಕ್ಕಾಗ್ತದೆ. ಎಲ್ಲಿಯವರೆಗೆ? ಕೊನೆಯವರೆಗೂ. ದಟ್ ಈಸ್ ದ ಸ್ಟ್ರಗಲ್. ಅದನ್ನೇ ಪೌಲರು ಹೇಳ್ತದೆ, ವರ್ಕೌಟ್ ಯುವರ್ ಓನ್ ಸಾಲ್ವೇಷನ್ ವಿತ್ ಫಿಯರ್ ಆ್ಯಂಡ್ ಟ್ರಂಬ್ಲಿಂಗ್. ಅದಕ್ಕೋಸ್ಕರ ನಮಗೆ ದೇವರ ವಾಕ್ಯ ಬೇಕು. ಕುಡೀರಿ, ಶುದ್ಧವಾದ ಆಧ್ಯಾತ್ಮಿಕ ಹಾಲನ್ನು ಕುಡೀರಿ. ಅಶುದ್ಧವಾದ ಕಲಬೆರಕೆಯಾಗಿ ಇವತ್ತು ವ್ಯಾಪಾರ ಮಾಡ್ತಾ ಇದ್ದಾರೆ, ಬಿಸ್ನೆಸ್. ದೇವರ ವಾಕ್ಯ ಇವತ್ತು ಕಲಬೆರಕೆಯಾಗಿ ಹೋಗ್ತಾ ಇದೆ. ಸ್ವಾರ್ಥ ಸಾಧನೆಗಾಗಿ, ಡಂಬಾಚಾರಕ್ಕಾಗಿ ಅವರವರ ಧರ್ಮ ಪ್ರಮೋಟ್ ಮಾಡಬೇಕು, ಅವರವರ ಡಿನಾಮಿನೇಷನ್, ಅವರವರ ಸಭೆ, ಅವರವರ ಪ್ರಾರ್ಥನೆ, ಅವರವರ ಭಕ್ತಿ, ಅವರವರ ವಿಶ್ವಾಸ ಪ್ರಮೋಟ್ ಮಾಡಬೇಕು. ಅದಕ್ಕೆ ಎಲ್ಲರೂ ದೇವರ ವಾಕ್ಯನ ಉಪಯೋಗಿಸ್ತಾರೆ. ಇದೆಲ್ಲ ಪೈಶಾಚಿಕ ಕೃತ್ಯಗಳು ಇವತ್ತು ನಡೀತಾ ಇದೆ ಕ್ರೈಸ್ತ ಸಭೆಗಳಲ್ಲಿ, ಕ್ರೈಸ್ತ ಸಮೂಹಗಳಲ್ಲಿ, ಧ್ಯಾನ ಮಂದಿರಗಳಲ್ಲಿ, ಅನೇಕ ಸಭೆಗಳಲ್ಲಿ, ಕೂಟಗಳಲ್ಲಿ. ಅದು ಪ್ರಾಟೆಸ್ಟೆಂಟ್ ಇರ್ಬೋದು, ಕ್ಯಾಥಲಿಕ್ ಇರ್ಬೋದು, ಪೆಂಟೆಕೋಸ್ಟ್ ಇರ್ಬೋದು, ಎಲ್ಲ ಕಡೆನೂ ಒಂದೇ ಬಿಸ್ನೆಸ್. ಇಲ್ಲಿ ಕ್ಯಾಥಲಿಕ್, ಪ್ರೊಟೆಸ್ಟೆಂಟ್, ಪೆಂಟೆಕೋಸ್ಟ್ ಅಂತ ಏನಿಲ್ಲ. ಕಲಬೆರಕೆ ಮಾಡಿ ಕೊಡ್ತಾ ಇದ್ದಾರೆ. ಅವ್ರವ್ರದೇ ಸರಿ ಅಂತ ಸಾಧಿಸಲಿಕ್ಕೆ ವಾಕ್ಯ ಉಪಯೋಗಿಸ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದು ಸರಿ ಅಂತ ಸಾಧಿಸಲಿಕ್ಕೆ ವಾಕ್ಯ ಇರೋದು ಯಾರದು ಸರಿ ತಪ್ಪು ಪ್ರೂವ್ ಮಾಡಲಿಕ್ಕಲ್ಲ. ವಾಕ್ಯ ಇರೋದು ಯೇಸುವೇ ಏಕೈಕ ರಕ್ಷಕರು ಅಂತ ಜನರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ, ನಿತ್ಯ ಜೀವದ ದಾರಿ ತೋರಿಸಲಿಕ್ಕೆ. ಯೇಸು ಕ್ರಿಸ್ತರಿಂದ ಅಲ್ಲದೆ ಈ ಆಕಾಶದ ಕೆಳಗೆ, ಭೂಮಿಯ ಮೇಲೆ ಇನ್ಯಾರಿಂದಲೂ, ಯಾವ ನಾಮದಿಂದಲೂ, ಯಾವ ಡಿನಾಮಿನೇಷನಿಂದಲೂ, ಯಾವ ವ್ಯಕ್ತಿಯಿಂದಲೂ ನಮಗೆ ರಕ್ಷಣೆ ಇಲ್ಲ ಎಂಬ ಸತ್ಯದ ಅರಿವು ಜನರಿಗೆ ಕೊಡಲಿಕ್ಕೆ, ಜನರು ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ, ವಿಶ್ವಾಸದಲ್ಲಿ ಬಲಗೊಳ್ಳಲಿಕ್ಕೆ, ಕೊನೆಯವರೆಗೂ ವಿಶ್ವಾಸವನ್ನು ಕಾಪಾಡಿಕೊಂಡು ವಿಶ್ವಾಸದ ಹೋರಾಟವನ್ನು ಮಾಡಲಿಕ್ಕೆ ದೇವರ ವಾಕ್ಯ ಬೇಕು. ಇಲ್ಲೇ ಇದ್ದರೆ
ಆತ್ಮನಷ್ಟ ಆಗುತ್ತೆ, ನಿತ್ಯ ಜೀವ ಕಳ್ಕೊಳ್ಳೋ ಸಾಧ್ಯತೆ ಇದೆ. ನಿಮ್ಮಲ್ಲಿ ಯಾರೊಬ್ಬರು ಈ ಸಂದೇಶವನ್ನು ಯಾರು ಆಲಿಸಿದ್ದೀರೋ ಖಂಡಿತವಾಗಲೂ ನಿಮ್ಮ ಹೃದಯವನ್ನು ಓಪನ್ ಮಾಡಿಕೊಟ್ಟು ಈ ವಾಕ್ಯವನ್ನು ದೀನ ಹೃದಯದಿಂದ ಸ್ವೀಕಾರ ಮಾಡೋದಾದರೆ ಖಂಡಿತವಾಗಲೂ ಆ ನೂತನ ಜನ್ಮದ ಅನುಭವ ದೇವರೇ ನಿಮಗೆ ಕೊಟ್ಟಿರ್ತಾರೆ. ಯಾಕೆಂದರೆ ಈ ಜನ್ಮವನ್ನು ನೀವು ಪಡೆಯುವುದು ಮರ್ತ್ಯ ಮಾನವನಿಂದ ಅಲ್ಲ, ದೇವರಿಂದ. ಅದರಿಂದ ಯಾವ ಬ್ರದರ್ಗೂ ನಿಮಗೆ ಹೊಸ ಜನ್ಮ ಕೊಡಲಿಕ್ಕೆ ಆಗೋದಿಲ್ಲ. ನೂತನ ಜನ್ಮದ ಬಗ್ಗೆ ಬೋಧನೆ ಮಾಡ್ಬೋದು ನಾನು, ನ್ಯೂ ಲೈಫ್, ಹೊಸ ಜೀವನ, ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟೋದು, ಇದನ್ನು ಬೋಧಿಸ್ಬೋದು ಅಷ್ಟೇ. ಆದರೆ ಹೊಸ ಜನ್ಮ ಅಥವಾ ಹೊಸ ಜೀವನವನ್ನು ಕೊಡಲಿಕ್ಕೆ ಯಾವ ಬೋಧಕನಿಂದನೂ ಸಾಧ್ಯ ಇಲ್ಲ. ಅದು ಮಾಡೋದು ದೇವರ ವಾಕ್ಯನೇ, ಅದು ಮಾಡೋದು ದೇವರೇ, ಅದು ದೇವರಿಂದ ಆಗುವಂಥದ್ದು. ಹೃದಯ ಓಪನ್ ಮಾಡಿಕೊಟ್ಟ ಪ್ರತಿಯೊಬ್ಬರ ಒಳಗಡೆನೂ ದೇವರಿ ಕಾರ್ಯ ಮಾಡಿರ್ತಾರೆ. ಆದ್ದರಿಂದ ಈ ಜನ್ಮ ಪಡ್ಕೊಂಡವರು ಭಾಗ್ಯವಂತರು. ಬೆಳೆಯಿರಿ. ಯೇಸು ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿ ಈ ಲೋಕದಲ್ಲಿ ನಾವು ಬದುಕೋಣ.